ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೂಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಾಧಿ ಯೋಗ. ಭಗವಂತ ಶ್ರೀಕೃಷ್ಣ 6ನೆಯ ಅಧ್ಯಾಯದ ಮೂಲಕ ನಮಗೆ ಕೊಡ್ತಾ ಇರತಕ್ಕಂತಹ ಸಂದೇಶ. ಅಪರೋಕ್ಷ ಜ್ಞಾನಿಯಾದಂತಹ ವ್ಯಕ್ತಿ ತಾನು ಕರ್ಮಗಳಲ್ಲಿ ತೊಡಗಬೇಕೋ ಬೇಡವೋ ಅನ್ನುವ ಲೋಕದ ಜಿಜ್ಞಾಸೆಗೆ ಉತ್ತರವೂ ಇಲ್ಲಿ ಬಂತು. ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿ ಅವನು ಶ್ರಮ ಅನ್ನುವುದು ಅವನ ಆನಂದಕ್ಕೆ ಹೇತುವಾಗ್ತದೆ. ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಕರ್ಮ ಅನಿವಾರ್ಯ. ಅಪರೋಕ್ಷ ಜ್ಞಾನದ ನಂತರ ಅವರ ಕರ್ಮ ಅದು ಅವರವರ ಪ್ರಾರಬ್ಧಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತದೆ. ಆದರೆ ಅವರು ಮಾಡುವ ಕರ್ಮ ಅವರಿಗೆ ಸಿಗುವ ಆತ್ಮ ಬಿಡುಗಡೆಗೆ, ಅಂದ್ರೆ ಈ ಸಂಸಾರದಿಂದ ಉಂಟಾಗುವ ಬಿಡುಗಡೆಗೆ ಹೇತು ಅಲ್ಲ. ಅದಕ್ಕಿಂತ ಮುಂಚೆ ಮಾಡುವ ಕರ್ಮ ಅದು ಮೋಕ್ಷಕ್ಕೂ ಹೇತು. ಹಾಗಾದ್ರೆ ಕರ್ಮವು ಮೋಕ್ಷಕ್ಕೆ ಕಾರಣ ಹೌದೋ ಅಲ್ಲವೋ ಅನ್ನೋ ಜಿಜ್ಞಾಸೆಗೆ ಇಲ್ಲಿ ಸ್ಪಷ್ಟ ಉತ್ತರ ಸಿಕ್ಕಿದೆ. ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಮಾಡುವ ಕರ್ಮ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುವುದರ ಮೂಲಕ ಬಿಡುಗಡೆಗೆ ಹೇತು. ಹಾಗಾದ್ರೆ ಯಾವುದು ಬಂಧಕ ಅಂತ ಹೇಳ್ತೇವೋ ಅಂತಹ ಕರ್ಮವೇ ಮೋಚಕವೂ ಹೌದು. ಮೋಚಕವಾದದ್ದು ಬಂಧಕ, ಬಂಧಕವೇ ಮೋಚಕ. ಅದನ್ನು ನಡೆಸುವ ವಿಧಾನ ಮಾತ್ರ ಬೇರೆ ಬೇರೆ. ಒಂದು ಬೀಗ ಹಾಕಿದ್ರೆ ಅದನ್ನು ತೆಗೆಯುವುದಕ್ಕೊಂದು ಕೀಲಿ ಕೈ ಇರ್ತದೆ. ಬೀಗ ಬಂಧನ ಮಾಡುವುದಕ್ಕೊಂದು ಕೀಲಿ ಕೈ, ಅದನ್ನು ಬಿಡಿಸುವುದಕ್ಕೆ ಮತ್ತೊಂದು ಕೀಲಿ ಕೈ ಅಂತ ಇರುವುದಿಲ್ಲ. ಯಾವ ಕೀಲಿಯಿಂದ ನಾವು ಬೀಗವನ್ನು ಬಿಡಿಸ್ತೇವೋ ಅದೇ ಕೀಲಿ ಕೈ ಅದಕ್ಕೆ ಬಂಧಕವೂ ಆಗ್ತದೆ. ಆದರೆ ಒಂದು ಕಡೆಗೆ ತಿರುಗಿಸಿದಾಗ ಅದು ಬಂಧಕ, ಮತ್ತೊಂದು ಕಡೆಗೆ ತಿರುಗಿಸಿದಾಗ ಮೋಚಕ. ಕರ್ಮವೇ ಬಂಧಕ, ಕರ್ಮವೇ ಮೋಚಕ. ಆದರೆ ಕರ್ಮ ಎಂಬುದು ಭಗವತ್ ಪ್ರೀತ್ಯರ್ಥ ಅನ್ನುವ ಉದ್ದೇಶದಿಂದ ನಡೆಸಿದಾಗ ಕಾರ್ಯವಿತ್ಯೇವ ಯತ್ಕರ್ಮ, ಮಾಡಬೇಕು ಭಗವಂತನ ಆದೇಶ ಇದೆ ಅನ್ನುವ ದೃಷ್ಟಿಯಿಂದ ಕರ್ಮ ನಡೆಸಿದಾಗ ಅದು ಮೋಚಕವಾಗ್ತದೆ. ಅದೇ ಕರ್ಮ ಈ ಸಂಸಾರದ ನಾನಾ ರೀತಿಯ ವೈಷಯಿಕ ಅಭಿಲಾಷೆಗಳಿಂದ ನಡೆಸಿದಾಗ, ಕಾಮ್ಯವಾಗಿ ಕರ್ಮಗಳು ನಡೆದಾಗ ಅದು ಬಂಧಕವಾಗ್ತದೆ ಅನ್ನುವ ಅಭಿಪ್ರಾಯದ ಮಾತುಗಳನ್ನು ನಾವು 6ನೇ ಅಧ್ಯಾಯದ 4ನೇ ಶ್ಲೋಕದ ತನಕದ ಮಾತುಗಳಲ್ಲಿ ಗಮನಿಸಿದ್ದೇವೆ. ಅದರಲ್ಲಿ ಯದಾಹಿ ನೇಂದ್ರಿಯಾರ್ಥೇಷು ನ ಕರ್ಮ ಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ಥಲೋಚ್ಯತೆ ಅನ್ನುವ ಮಾತಿನಿಂದ ಯೋಗಾರೂಢನ ವ್ಯಕ್ತಿತ್ವ ಏನು ಅನ್ನುವುದನ್ನು ಭಗವಂತ ನಿರೂಪಿಸಿದ. ಎಲ್ಲ ರೀತಿಯ ಅಭಿಲಾಷೆಗಳನ್ನು ತಾನಾಗಿ ಬಿಟ್ಟವ, ಯಾವುದರಲ್ಲೂ ತಾನು ಆಸಕ್ತಿಯಿಂದ ಪ್ರವೇಶ ಮಾಡಿ ಆ ಆಸಕ್ತಿಯ ಕಾರಣದಿಂದ ಸಂಘಕ್ಕೆ ಅಥವಾ ಬಂಧಕ್ಕೆ ಒಳಗಾಗದೇ ಇದ್ದವ, ನಿರ್ಲಿಪ್ತನಾದಂತಹ ವ್ಯಕ್ತಿ, ಅವನನ್ನು ಯೋಗಾರೂಢ ಅಪರೋಕ್ಷ ಜ್ಞಾನಿ ಅಂತ ಕರೀತಾರೆ. ಈ ರೀತಿಯ ಯೋಗಾರೂಢತೆಯನ್ನು ಸಂಪಾದಿಸುವುದಕ್ಕೆ, ಅಂದ್ರೆ ಯೋಗಾರೋಹವಾಗುವುದಕ್ಕೆ, ಯೋಗ ಅನ್ನುವ ಮಾರ್ಗದಿಂದ ಎತ್ತರಿಸಿ ನಿಲ್ಲುವುದಕ್ಕೆ ಏನು ಮಾರ್ಗ? ಅದು ಸುಲಭವಾಗಿ ಉಂಟಾಗ್ತದ? ಇಲ್ಲ, ನಮ್ಮ ಪ್ರಯತ್ನ ಅನಿವಾರ್ಯ. ಈ ಪ್ರಯತ್ನದ ಅನಿವಾರ್ಯತೆಯನ್ನು ಹೇಳತಕ್ಕಂತಹ ಮುಂದಿನ ಶ್ಲೋಕಗಳು. ಸಾಮಾನ್ಯವಾಗಿ ಸುಭಾಷಿತಗಳಲ್ಲಿ ಈ ಶ್ಲೋಕಗಳನ್ನು ಉದ್ಧಾರ ಮಾಡುತ್ತಾರೆ. ಒಂದು ರೀತಿಯ ಸುಭಾಷಿತದ ಮಾತು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಕ್ಯಾತ್ಮನೋ ಬಂಧು ಆತ್ಮೈವ ವಿಪುರಾತ್ಮನಃ. ಉದ್ಧರೇದಾತ್ಮನಾತ್ಮಾನಂ. ಸಾಮಾನ್ಯ ಸಂಸ್ಕೃತ ಓದಿದ ನನಗೆ ಈ ಶ್ಲೋಕ ಅರ್ಥ ಆಗುವುದಿಷ್ಟು. ಆತ್ಮಾನಂ ಉದ್ಧರೇತ್, ನನ್ನನ್ನು ನಾನೇ ಉದ್ಧಾರ ಮಾಡಿಕೊಳ್ಳಬೇಕಪ್ಪ. ಇನ್ನೊಬ್ಬರು ಎಲ್ಲಿ ನಮ್ಮನ್ನು ಉದ್ಧರಿಸ್ತಾರೆ? ಮತ್ತೊಬ್ಬರು ಇನ್ನೊಬ್ಬರನ್ನು ಉದ್ಧರಿಸುವುದು ಅನ್ನುವುದು ಸುಳ್ಳಾದ ಮಾತು. ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್. ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು, ನಮ್ಮನ್ನು ನಾವು ಯಾವತ್ತೂ ಕೆಳಕ್ಕೆ ಬೀಳಿಸಿಕೊಳ್ಳಬಾರದು. ಇದು ಅತ್ಯಂತ ಉಚಿತವಾದಂತಹ ಅರ್ಥ. ಲೋಕದ ದೃಷ್ಟಿಯಿಂದ ಈ ಅರ್ಥವನ್ನು ಹೇಳುವುದು ಅತ್ಯಂತ ಉಚಿತ.
ನಮ್ಮನ್ನು ಗುರುಗಳು ಉದ್ಧರಿಸಿದ್ರು ಅಂತ ನಾವು ಹೇಳ್ತೇವೆ. ಗುರುಗಳು ಉದ್ಧರಿಸಬೇಕಾದರೂ ಕೂಡ ನಮ್ಮಲ್ಲಿ ಅಂತಹ ಅರ್ಹತೆ ಬೇಕು. ನಮ್ಮನ್ನು ಗುರುಗಳು ಉದ್ಧರಿಸಿ ಅಂತ ನಾವು ಸುಮ್ಮನೆ ಕೂತ್ರೆ ನಾವು ಉದ್ಧಾರವಾಗುವುದಕ್ಕೆ ಸಾಧ್ಯ ಇಲ್ಲ. ನಾವು ಗುರುಗಳ ಮೂಲಕ ಉದ್ಧಾರವನ್ನು ಪಡೆಯಬೇಕಾದರೂ ಕೂಡ ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಈತನ ಉದ್ಧಾರಕ್ಕೋಸ್ಕರ ಈತನ ಪ್ರಯತ್ನ ಅತ್ಯಂತ ಪ್ರಮುಖ ಅನ್ನುವ ಅರ್ಥದಲ್ಲಿ ಈ ಮಾತನ್ನು ಸ್ವೀಕರಿಸಿದರೆ ಉದ್ಧರೇದಾತ್ಮನಾತ್ಮಾನಂ ಅನ್ನುವ ಮಾತು ಸತ್ಯ. ಆದರೆ ಅದಕ್ಕಿಂತ ಮುಖ್ಯವಾದ ಅರ್ಥವನ್ನು ಶ್ರೀ ಮಧ್ವಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ. ಇಲ್ಲಿ ಆತ್ಮಾನಂ ಉದ್ಧರೇದು ಅಂದ್ರೆ ನಮ್ಮ ಉದ್ಧಾರಕ್ಕೆ ಮಾರ್ಗ ಮನಸ್ಸು. ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಒಂದು ಅರ್ಥ. ಆತ್ಮನ ಅಂದ್ರೆ ನಮ್ಮ ಮನಸ್ಸಿನಿಂದ, ಆತ್ಮಾನಂ ಅಂದ್ರೆ ನಮ್ಮನ್ನು ಉದ್ಧಾರ ಮಾಡಿಕೊಳ್ಳಬೇಕು. ಇಲ್ಲಿ ಉದ್ಧಾರ ಅನ್ನುವ ಶಬ್ದಕ್ಕೆ ಏನರ್ಥ? ಅನೇಕ ಅರ್ಥದಲ್ಲಿ ಉದ್ಧಾರ ಶಬ್ದವನ್ನು ಬಳಸ್ತೇವೆ. ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಉದ್ಧಾರ ಅಂದ್ರೆ ಎತ್ತಿ ಹಿಡಿಯುವುದು ಅಂತ ಅರ್ಥ. ಪಂಕೆ ಮಗ್ನಾಂ ಗಾಂ ಉದ್ಧರತಿ ಇಂತ ಒಂದು ಸಂಸ್ಕೃತದ ಶಬ್ದ ಪ್ರಯೋಗ ಇದೆ. ಕೆಸರಿನಲ್ಲಿ ಮುಳುಗುತ್ತಿರುವ ಹಸುವನ್ನು ಉದ್ಧರಿಸಿದ. ಇಲ್ಲಿ ಉದ್ಧರಿಸುವುದು ಅಂತ ಹೇಳಿದ್ರೆ ಎತ್ತುವುದು. ಮುಳುಗ್ತಾ ಇದ್ದವನನ್ನು ಎತ್ತುವುದಕ್ಕೆ ಉದ್ಧಾರ ಅಂತ ಹೆಸರು. ಸರೋವರದಲ್ಲಿ ಮೊಸಳೆಯ ಬಾಯಿಗೆ ಸಿಕ್ಕಿ ಹಾಕಿಕೊಂಡಿದ್ದಂತಹ ಆ ಗಜರಾಜನನ್ನು ಭಗವಂತ ಉಜ್ಜಹಾರ ಅಥವಾ ಉದ್ದಧಾರ, ಉದ್ಧರಿಸಿದ ಅಂದರೆ ಅಲ್ಲಿಂದ ಎತ್ತಿದ. ನಾವು ಈ ಉದ್ಧಾರ ಅನ್ನುವ ಶಬ್ದವನ್ನು ಆಮೇಲೆ ಮೇಲಕ್ಕೆ ತಂದು ಎಲ್ಲೆಲ್ಲಿ ನಮ್ಮ ಉತ್ಕರ್ಷ ಅನ್ನೋದಾಗುತ್ತೋ ಅಲ್ಲೆಲ್ಲ ಉದ್ಧಾರ ಶಬ್ದವನ್ನು ಹೇಳ್ತೇವೆ. ತುಂಬಾ ಉದ್ಧಾರ ಆಗಿ ಹೋದ್ರಪ್ಪ, ಹಿಂದೆ ಹೇಗೋ ಇದ್ರು. ಇಲ್ಲಿ ಉದ್ಧಾರ ಶಬ್ದ ಏನು? ಹಿಂದೆ ತುಂಬಾ ಅವರ ಪರಿಸ್ಥಿತಿಯನ್ನು ನೋಡಿದರೆ, ದೀನಾವಸ್ಥೆಯನ್ನು ನೋಡಿದರೆ ಮನಸ್ಸು ಕರಗ್ತಾ ಇತ್ತು. ಈಗ ಅವರನ್ನು ನೋಡಿದರೆ ಖುಷಿಯಾಗ್ತದೆ, ಒಂದು ಸ್ಥಿತಿವಂತರಾಗಿದ್ದಾರೆ. ಈ ಅರ್ಥದಲ್ಲಿ ಉದ್ಧಾರ ಅನ್ನುವ ಶಬ್ದವನ್ನು ಬಳಸ್ತೇವೆ. ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಳಬೇಕು. ಇಲ್ಲಿ ಉದ್ಧಾರ ಅಂದ್ರೆ ಮುಖ್ಯ ಅರ್ಥದಲ್ಲಿರತಕ್ಕಂತಹ ಉದ್ಧಾರ. ಯಾವುದು ಮುಖ್ಯ ಅರ್ಥದಲ್ಲಿ ಉದ್ಧಾರ? ಯಾವುದು? ಸರೋವರದಲ್ಲಿ ಬಿದ್ದವನನ್ನು ಇವತ್ತು ಎತ್ತುತ್ತೇವೆ, ಅದು ಉದ್ಧಾರ ಹೌದು. ಆದರೆ ನಾಳೆ ಮತ್ತೆ ಸರೋವರದಲ್ಲಿ ಬೀಳ್ತಾನೆ, ಮತ್ತೆ ಮುಳುಗ್ತಾನೆ. ಹಾಗಾದ್ರೆ ಸಾರ್ವಕಾಲಿಕವಾದ ಉದ್ಧಾರ ಅಲ್ಲ, ಆತ್ಯಂತಿಕವಾದ ಉದ್ಧಾರ ಅಲ್ಲ. ಆತ್ಯಂತಿಕವಾದ ಉದ್ಧಾರ ಅಂದ್ರೆ ಮತ್ತೊಮ್ಮೆ ಸಂಸಾರವೆಂಬ ಸಾಗರದಲ್ಲಿ ಬೀಳದೇ ಇರುವ ರೀತಿಯಲ್ಲಿ ಈತ ಹೇಳುವುದೇನಿದೆ ಅದು ಸಾರ್ವಕಾಲಿಕವಾದ ಉದ್ಧಾರವಾಗ್ತದೆ. ಆ ಉದ್ಧಾರಕ್ಕೆ ಯಾವುದು ಮಾರ್ಗ? ಉದ್ಧರೇದ್ ಆತ್ಮನ ಆತ್ಮ. ನಾವು ಸಂಸಾರ ಸಾಗರದಿಂದ ಮೇಲೆ ಏಳುವುದಕ್ಕೆ ನಮ್ಮ ಪ್ರಯತ್ನವೇ ಬಹಳ ಮುಖ್ಯವಾಗ್ತದೆ. ಆ ನಮ್ಮ ಪ್ರಯತ್ನ ಅನ್ನುವುದು ಮಾನಸಿಕ, ಮನಸ್ಸಿನಲ್ಲಿ ಮೊದಲು ಪ್ರಯತ್ನ ಮೂಡಬೇಕು. ಮನಸ್ಸಿನಲ್ಲಿ ನಮಗೆ ಈ ಸಂಸಾರದ ಜಂಜಾಟದಿಂದ ಬಿಡುಗಡೆ ಆಗಬೇಕು ಅನ್ನುವ ದಾರ್ಢ್ಯ ಮೊದಲು ಮನಸ್ಸಿನಲ್ಲಿ ಬಂದ್ರೆ, ಆಮೇಲೆ ಮನಸ್ಸಿನ ಕಾರಣದಿಂದ ಶರೀರದಲ್ಲಿ ಬರ್ತದೆ, ಇಂದ್ರಿಯಗಳಲ್ಲಿ ಬರ್ತದೆ. ಹೀಗೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಲ್ಲಿ ಪ್ರಯತ್ನ ಶುರುವಾಗುವುದು ಮನಸ್ಸಿನಲ್ಲಿ ಉಂಟಾಗುವ ಪ್ರಯತ್ನದಿಂದ. ಆದ್ರೆ ಮನಸ್ಸಿನಲ್ಲಿ ಪ್ರಯತ್ನ ಹೇಗೆ ಶುರುವಾಗ್ತದೆ? ಅದು ಆತ್ಮನಲ್ಲಿ ಬೇಕು. ಆ ರೀತಿಯ ಆತ್ಮನ ಯೋಗ್ಯತೆ ಅಂತದ್ದು ಬೇಕು, ಆತ್ಮನ ಅರ್ಹತೆ ಅಂತದ್ದು ಬೇಕು, ಆತ್ಮನಲ್ಲಿ ಅಂತಹ ಭಾವ ಬೇಕು. ನನ್ನನ್ನು ನಾನು ಉದ್ಧರಿಸಿಕೊಳ್ಬೇಕಪ್ಪ. ಸಂಸಾರ ಅನ್ನೋದು ಅತ್ಯಂತ ಉಚಿತವಾದದ್ದಲ್ಲ. ಸಾಮಾನ್ಯವಾಗಿ ಸಂಸಾರದಲ್ಲಿರುವ ವ್ಯಕ್ತಿಗೆ ಸಂಸಾರವನ್ನು ಬಿಡಬೇಕು ಅನ್ನುವ ಮನಸ್ಸೇ ಬರುವುದಿಲ್ಲ. ಅವನಿಗೆ ಈಗ ಅಲ್ಲಿ ಒಂದು ಮೋಕ್ಷ ಕೊಡ್ತಾ ಇದ್ದೇನೆ, ಬನ್ನಿ ಒಂದು ರಿಸಿಪ್ಟ್ ಹಾಕೊಳ್ಳಿ ಅಂತ ಮೋಕ್ಷದ ಒಂದು ರಶೀದಿ ಇಟ್ಟುಕೊಂಡು ಕೂತ್ಕೊಂಡ್ರೆ, ನನಗೆ ಆ ಮೋಕ್ಷ ಸುತರಾಂ ಬೇಡ, ನಾನು ಈ ಸಂಸಾರದಲ್ಲಿ ಚೆನ್ನಾಗಿದ್ದೆ, ನಂಗೇನಾಗಿದೆ ಅಂತ ಪ್ರತಿಯೊಬ್ಬನು ಸಂಸಾರದಲ್ಲಿ ಎಷ್ಟು ದುಃಖದಲ್ಲಿ ತೊಳಲಾಡ್ತಾ ಇದ್ರು ಆ ದುಃಖದ ಮಧ್ಯದಲ್ಲಿರುವ ಅಲ್ಪ ಸುಖ ಏನಿದೆ ಅದರಲ್ಲಿ ಆತ ಆಸಕ್ತನಾಗಿ ಬಿಡ್ತಾನೆ. ಇದಕ್ಕೆ ಸಂಘ ಅಂತ ಹೆಸರು. ಈ ಸಂಘದಲ್ಲಿ ಆತ ಮುಳುಗಿದ್ದಾನೆ. ಆದ್ದರಿಂದ ಅವರಿಗೆ ಸಂಸಾರವನ್ನು ಇವತ್ತು ಈಗಲೇ ನಾನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ. ಒಂದು ಸಂದರ್ಭದಲ್ಲಿ ಭಗವಂತ ಶ್ರೀರಾಮಚಂದ್ರ ಈ ಭರತ ಖಂಡದಲ್ಲೇ ತಾನು 13,000 ವರ್ಷಗಳ ತನಕ ರಾಜ್ಯಭಾರವನ್ನು ಮಾಡಿ ಕೊನೆಗೆ ನಿಮ್ಮನ್ನೆಲ್ಲ ನಾನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಒಂದು ವಾಗ್ದಾನವನ್ನು ಮಾಡಿದ. ಲೋಕದಲ್ಲಿ ಡಂಗುರ ಸಾರಿಸಿದ. ಸಮಾಯಾತ ಯೇ ಮೋಕ್ಷ ಪದೇಚ್ಛವ, ಮೋಕ್ಷ ಸ್ಥಾನವನ್ನು ಬಯಸುವ ಸದಿಚ್ಛೆ ಯಾರಿಗಿದೆ ಎಲ್ಲ ಬನ್ನಿ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಭಗವಂತ ಡಂಗುರ ಹೊಡಿಸಿದ್ರು ಕೂಡ ಎಷ್ಟೋ ಜನ ಹೊರಡಲಿಲ್ಲ. ಅದೆಷ್ಟೋ ಕೆಲವರು ಮಾತ್ರ. ನಿನ್ನ ಜೊತೆಗೆ ನಮ್ಗೆ ಮೋಕ್ಷ ಯಾಕೆ, ನಿನ್ನ ಜೊತೆಗೆ ಬರುವುದೇ ಇಷ್ಟ ಅಂತ ಹೇಳಿಕೊಂಡು ಎಷ್ಟೋ ಜನ ಹೊರಟರು. ಜೊತೆಗೆ ನೀನು ಮೋಕ್ಷ ಕೊಡ್ತೀಯ, ನೀನು ಇಷ್ಟ ಇಲ್ಲದೆ ಹೋದ್ರು ಮೋಕ್ಷ ನನಗೆ ಇಷ್ಟ ಅಂತ ಹೇಳಿ ಕೆಲವರು ಹೊರಟರು. ಅಂದು ಏಕಾಂತ ಭಕ್ತರು, ಸಾಮಾನ್ಯ ಭಕ್ತರು ಇಂಥವರು ಆ ಭಗವಂತನ ಜೊತೆಗೆ ಹೊರಟರು ಮೋಕ್ಷಕ್ಕೋಸ್ಕರ. ಆದ್ರೆ ಎಲ್ಲರೂ ಅವತ್ತು ಮೋಕ್ಷಕ್ಕೆ ಹೊರಟಿದ್ರೆ ನಮ್ಮ ಈ ಸಂಸಾರ ಇರ್ತಾನೆ ಇರಲಿಲ್ಲ, ನಾವೆಲ್ಲ ಹುಟ್ಟುವುದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾದ್ರೆ ಅವತ್ತು ಮೋಕ್ಷದ ಕಡೆಗೆ ಹೊರಟವರು ಅತ್ಯಂತ ಕಡಿಮೆ ಜನ. ಇದು ಎಲ್ಲಾ ಕಾಲದಲ್ಲೂ ಇರತಕ್ಕಂತಹ ಮನುಷ್ಯನ ಮನಸ್ಥಿತಿ. ಅಂದ್ರೆ ಇವರೆಲ್ಲ ಸಂಸಾರದಲ್ಲೇ ಇರುವವರು ಅಂತ ಅರ್ಥ ಅಲ್ಲ.
ಇವರಿಗೆ ಮನಸ್ಸು ಮೋಕ್ಷ ಬೇಕು ಅನ್ನುವ ವಿಷಯದಲ್ಲಿ ಪಕ್ವವಾಗಲಿಲ್ಲ. ಯಾಕೆ ಮನಸ್ಸು ಮೋಕ್ಷ ಬೇಕು, ಈ ಸಂಸಾರದಿಂದ ಬಿಡುಗಡೆ ಬೇಕು ಅನ್ನುವಲ್ಲಿ ಪಕ್ವವಾಗುವುದಿಲ್ಲ? ಯಾಕಂದ್ರೆ ಸಂಸಾರದ ದುಃಖವನ್ನು ಅವರು ಒಳಗಣ್ಣಿನಿಂದ ನೋಡುವುದಿಲ್ಲ. ಬಾಹ್ಯದಲ್ಲಿ ಏನು ಸಿಗ್ತದೆ? ಒಬ್ಬಾತ ಮಾರ್ಗದ ಬದಿಯಲ್ಲೇ ಮಲಗಿ ನಿದ್ರೆ ಮಾಡ್ತಾನೆ, ಅಲ್ಲೇ ಹಾಕಿದಂತ ಬಟ್ಟೆಯನ್ನು ಹರಡಿಕೊಂಡು ಅಲ್ಲೇ ಹಾಕಿದ ನಾಣ್ಯಗಳನ್ನು ಇಟ್ಟುಕೊಂಡು ತನ್ನ ಜೀವನವನ್ನು ಸಾಗಿಸ್ತಾನೆ. ಅವನಿಗೆ ಯಾವುದಾದ್ರೂ ಒಂದು ಉತ್ತಮವಾದ ಮನೆ ಕಟ್ಟಿಕೊಟ್ರೆ ಅವ ಬೇಡ ಅಂತ ಹೇಳ್ತಾನೆ, ನನಗೆ ಅದೇ ಸುಖವಾಗಿದೆ, ಎಲ್ಲ ಚೆನ್ನಾಗಿದ್ದೇನೆ. ನಮ್ಗೆ ನೋಡಿದ್ರೆ ಅಯ್ಯೋ ಪಾಪ ಎಷ್ಟು ಕಷ್ಟದಲ್ಲಿದ್ದಾನೆ ಅಂತ ನಾವು ಅಂದುಕೊಂಡ್ರೆ ಅವನಿಗೆ ಅದೇ ಸುಖವಾಗಿರುತ್ತದೆ. ಹೇಗೆ ಜಿರಳೆಗಳು, ತೈಲಪಗಳು, ಅವುಗಳಿಗೆ ವಿಷವನ್ನು ಹಾಕಿದ್ರೆ ಅವುಗಳು ಸಾಯ್ತವೆ. ಪ್ರಾಣಿಗಳು, ಕ್ರಿಮಿಕೀಟಗಳು ವಿಷವನ್ನು ಹಾಕಿದ್ರೆ ಸಾಯ್ತವೆ. ಆದ್ರೆ ವಿಷವನ್ನೇ ಹಾಕ್ತಾ ಇದ್ರೆ ಕೆಲವು ಸಮಯದಲ್ಲಿ ಆ ವಿಷವನ್ನೇ ಆಹಾರವನ್ನಾಗಿಸಿಕೊಂಡು ಬದುಕುವುದಕ್ಕೆ ಕಲಿತಾರೆ. ಇವತ್ತು ಕೊರೋನಾದಲ್ಲಿದ್ರೆ ಎಷ್ಟೋ ಜನ ಸಾಯ್ತಾರೆ, ಆದ್ರೆ ಕೆಲವು ದಿವಸಗಳ ನಂತರ ಅದರ ಮಧ್ಯದಲ್ಲೇ ಬದುಕುವುದು ಅಭ್ಯಾಸ ಆಗುವುದಿಲ್ವೇ? ಆ ರೀತಿಯಲ್ಲಿ ವಿಷದಿಂದಾಗಿ ಸಾಯ್ತಾ ಇದ್ದ ಕೀಟಗಳು ವಿಷವನ್ನೇ ಕೊನೆಗೆ ತಮ್ಮ ಜೀವನದ ಒಂದು ಆಹಾರವನ್ನಾಗಿ ರೂಢಿಸಿಕೊಳ್ಳುವಂತಹದ್ದು ನಾವು ಕಂಡಿದ್ದೇವಲ್ವಾ? ಹಾಗೆ ಮನುಷ್ಯರಿಗೆ ಈ ಸಂಸಾರದ ದುಃಖದಲ್ಲೇ ಬಿದ್ದವನಿಗೆ ಈ ಸಂಸಾರವನ್ನೇ ತನ್ನ ಜೀವನದ ಒಂದು ಮಾರ್ಗವನ್ನಾಗಿ ಅಳವಡಿಸಿಕೊಂಡು ಹೋಗ್ತಾನೆ. ಅಂದ್ರೆ ಅವನಿಗೆ ಅದು ಸುಖ ಅಂತ ಅನಿಸುವುದಕ್ಕೆ ಪ್ರಾರಂಭವಾಗ್ತದೆ. ದುಃಖೇಶು ಸುಖಮಾನಿನಃ ಶ್ರೀಮದ್ ಭಾಗವತದಲ್ಲಿ ಜೀವನ ವ್ಯಕ್ತಿತ್ವವನ್ನು ಹೇಳುವಾಗ ಜೀವನಲ್ಲಿ ದುಃಖವನ್ನು ಸುಖ ಅಂತ ಅಂದುಕೊಂಡು ಬದುಕತಕ್ಕಂತಹ ಒಂದು ಸ್ವಭಾವ ಇದೆ ಅಂತ ನಿರೂಪಣೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಸಂಸಾರದಲ್ಲಿ ಆಸಕ್ತಿ ಬಂದು ಹೋಗಿದೆ. ಇದನ್ನು ಬಿಡಿಸಿ, ಇದು ಶಾಶ್ವತವಾದದ್ದಲ್ಲ, ತುಂಬಾ ಅಶಾಶ್ವತವಾದದ್ದು. ಈ ಅಶಾಶ್ವತವಾದಂತಹ ಸುಖ ಅನ್ನುವುದು ಕೂಡ ಅತ್ಯಂತ ದುಃಖವನ್ನೇ ನಾವು ಸುಖ ಅಂತ ಅಂದುಕೊಂಡಿದ್ದೇವೆ. ಯಾಕಂದ್ರೆ ಯಾವುದನ್ನು ನಾವು ಇವತ್ತು ಸುಖ ಅಂತ ಅಂದುಕೊಂಡಿದ್ದೇವೋ ಅದು ವಸ್ತುತಃ ಸುಖವಾಗಿರಬಹುದು, ಆದ್ರೆ ಆ ಸುಖ ಅನೇಕ ದುಃಖಗಳಿಗೆ ಕಾರಣವಾಗಿದೆ. ಯಾವ ಸುಖವನ್ನು ಮನುಷ್ಯ ಸ್ವೀಕರಿಸಿದರೂ ಅದು ಮುಂದಿನ ಹಂತದಲ್ಲಿ ದುಃಖವಾಗಿಯೇ ಪರಿಣಮಿಸುವುದು. ಆದ್ದರಿಂದ ಇದಕ್ಕಿಂತ ಪರಮ ಸುಖ ಸ್ವರೂಪವಾದಂತಹ ಭಗವಂತ ಇದ್ದಾನೆ. ಆ ಭಗವಂತನಲ್ಲಿ ನಾವು ಮನಸ್ಸು ಮಾಡಿದರೆ ಈ ದುಃಖಗಳೆಲ್ಲ ದೂರವಾಗ್ತವೆ. ಮನುಷ್ಯನಿಗೆ ಮೂಲಭೂತವಾದ ದುಃಖ ಏನು? ಯಾವುದು ದುಃಖಿಯಾಗಿದೆಯೋ ಅದರಲ್ಲಿ ಅಭಿಮಾನ ಇಟ್ಟುಕೊಂಡಿದ್ದಾನೆ. ತನ್ನ ಮಗುವಿಗೆ ಜ್ವರ ಬಂದಾಗ ಈ ತಂದೆ ತಾಯಿಯರು ತಾವು ಜ್ವರದಿಂದ ನರಳುವುದಕ್ಕಿಂತ ಹೆಚ್ಚು ನರಳಿ ಹೋಗ್ತಾನೆ. ಯಾಕೆ ಅಷ್ಟು ನರಳಾಟ ಪ್ರಾರಂಭವಾಯಿತು? ತಾವು ದುಃಖವುಳ್ಳ ವ್ಯಕ್ತಿಯ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡಿದ್ದಾನೆ. ಆ ದುಃಖ ಅವರಿಗಿಂತ ಹೆಚ್ಚಾಗಿ ಇವರಲ್ಲಿ ಪರಿಣಮಿಸ್ತದೆ. ಅದೇ ಆ ಮಗುವಿನಲ್ಲಿರುವ ಅಭಿಮಾನಕ್ಕಿಂತ ಹೆಚ್ಚು ಇವನಿಗೆ ಪರಮಸುಖಿಯಾದ ಭಗವಂತನಲ್ಲಿ ಅಭಿಮಾನವಿದ್ದರೆ ಆ ಭಗವಂತನ ಸುಖದಿಂದ ಇವನಿಗೆ ಇನ್ನಷ್ಟು ಸುಖ ಆಗ್ತದೆ. ಮಕ್ಕಳು ದೂರದಲ್ಲಿದ್ರೂ ಆನಂದವಾಗಿದ್ದಾರೆ ಅನ್ನುವ ವಿಷಯ ನಮ್ಮ ತಲೆಗೆ ಬಿದ್ದಾಗ ನಾವು ಹೇಗೆ ಆನಂದಿಗಳಾಗಿ ಬಿಡ್ತೇವೋ ಹಾಗೆ ನಮಗೆ ಅಭಿಮಾನ ಪಾತ್ರವಾದ, ಅತ್ಯಂತ ಅಭಿಮಾನಕ್ಕೆ ಪಾತ್ರನಾದ, ಪರಮಸ್ನೇಹ ವಿಷಯನಾದ ಭಗವಂತ ಆಗಿದ್ದರೆ ಅವನಲ್ಲಿ ಯಾವತ್ತೂ ದುಃಖಕ್ಕೆ ಅವಕಾಶ ಇಲ್ಲವಾದ್ರಿಂದ ನಿರಂತರ ಸುಖಿ. ನಮ್ಮ ಈ ಆತ್ಮಾರಾಮಕ್ಕೆ ಸದೃಶವಾದ ಸುಖ ಮತ್ತೊಂದು ಇರುವುದಿಲ್ಲ. ಆದ್ದರಿಂದ ಈ ರೀತಿಯ ಚಿಂತನೆಯನ್ನು ಮನುಷ್ಯ ಬೆಳೆಸಿಕೊಂಡಾಗ ಆತನ ಮನಸ್ಸು ಈ ಸಂಸಾರದಿಂದ ಬಿಡುಗಡೆ ಬೇಕಪ್ಪ, ಭಗವಂತನ ಸಾನ್ನಿಧ್ಯ ನಿರಂತರ ಬೇಕು ಅನ್ನುವ ಸ್ಥಿತಿಗೆ ಬರ್ತದೆ. ಈ ಸ್ಥಿತಿಗೆ ಬಂದ್ರೆ ಅವನ ಮನಸ್ಸು ಇವನನ್ನು ಉದ್ಧಾರ ಮಾಡ್ತದೆ ಅಂತ ಅರ್ಥ. ಇಲ್ಲದೆ ಹೋದ್ರೆ ಆ ಮನಸ್ಸು ಇವನನ್ನು ಉದ್ಧರಿಸುವುದಿಲ್ಲ. ಮತ್ತೆ ಮತ್ತೆ ಈ ಸಂಸಾರವೆಂಬ ಮಹಾರೂಪದಲ್ಲಿ ಮುಳುಗಿಸುವ ಕೆಲಸವನ್ನೇ ಮನಸ್ಸು ಮಾಡ್ತದೆ. ಆ ರೀತಿ ಮಾಡುವ ಮನಸ್ಸು ಏನಿದೆ ಅಂದ್ರೆ ಇವನನ್ನು ಉದ್ಧಾರ ಮಾಡುವ ಕಡೆಗೆ ತಿರುಗದೇ ಇದ್ದ ಮನಸ್ಸು ಅದು ಇವನಿಗೆ ಶತ್ರು ಅಂತ ಕೃಷ್ಣ ಹೇಳ್ತಾನೆ. ಆತ್ಮೈವ ರಿಪುರಾತ್ಮನಃ. ಆತ್ಮನಃ ಅಂದ್ರೆ ಜೀವನಿಗೆ, ಆತ್ಮ ಏವ ಸಂಸಾರ ಸಾಗರದಲ್ಲಿ ಮುಳುಗಿಸುವ ವ್ಯವಸ್ಥೆಯಲ್ಲಿ ಉಳ್ಳಂತಹ ಆತ್ಮ ಅಂದ್ರೆ ಮನಸ್ಸೇ ಇವನಿಗೆ ರಿಪುಶತ್ರು. ಇವನಿಗೆ ಶತ್ರು ಯಾರು? ಇವನ ಮನಸ್ಸೇ. ಇವನಿಗೆ ಅತ್ಯಂತ ಬಂಧು ಯಾರು? ಬಂಧುರಾತ್ಮ ಆತ್ಮನಃ ತಸ್ಯ. ಈ ಆತ್ಮನಿಗೆ ಅವನ ಆತ್ಮವೇ ಬಂಧು. ಆತ್ಮ ಅಂದ್ರೆ ಮನಸ್ಸು. ಈ ಆತ್ಮನಿಗೆ, ಜೀವನಿಗೆ ಅವನ ಮನಸ್ಸೇ ಬಂಧು. ಯಾವಾಗ ಆ ಮನಸ್ಸು ಸಂಸಾರದಿಂದ ಬಿಡುಗಡೆಯ ಕಡೆಗೆ ತಿರುಗಿದಾಗ. ಈ ಸಂದರ್ಭದಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಅತ್ಯಂತ ಪ್ರಸಿದ್ಧವಾದ ಮಾತು. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಈ ಮಾತು ಸಾಮಾನ್ಯವಾಗಿ ಅನೇಕ ಪುರಾಣಗಳಲ್ಲಿ ಬೇರೆ ಬೇರೆ ಶಬ್ದಗಳಲ್ಲಿ ಬರ್ತದೆ. ಯಾವ ಒಂದೇ ಮಾತು ಅನೇಕ ಪುರಾಣಗಳಲ್ಲಿ ಬೇರೆ ಬೇರೆ ಶಬ್ದಗಳಿಂದ ಬರ್ತದೋ ಆ ಮಾತಿನ ಬಗ್ಗೆ ಶ್ರೀ ವೇದವ್ಯಾಸರಿಗೆ ಅತ್ಯಂತ ಗೊತ್ತು ಇದೆ ಅಂತ ಅರ್ಥ. ಅಂಡರ್ಲೈನ್ ಮಾಡಬೇಕಾದಂತಹ ಮಾತು ಅಂತ ಅರ್ಥ. ಚೇತಃಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ.
ಈತನ ಬಂಧಕ್ಕೂ ಮುಕ್ತಿಗೂ ಎರಡಕ್ಕೂ ಚೇತಸ್ಸೇ ಕಾರಣವಲ್ಲವೇ, ಮನಸ್ಸೇ ಕಾರಣವಲ್ಲವೇ? ಇದು ದೇವಹೂತಿ ಪ್ರಶ್ನಿಸಿದಾಗ ಕಪಿಲದೇವ ಉತ್ತರಿಸಿದಂತಹ ಮಾತು ನೋಡಿ, ಎಷ್ಟು ಸುಂದರವಾದ ಮಾತು. ಯಾಕೆ ಮನಸ್ಸು ನಮ್ಮ ಸಂಸಾರಕ್ಕೆ ಕಾರಣವಾಗಿದೆ ಅಂತ ಪ್ರಶ್ನಿಸಿಕೊಳ್ಬೇಕು. ಮತ್ತೆ ಮನಸ್ಸು ಯಾಕೆ ಸಂಸಾರಕ್ಕೆ ಕಾರಣ, ಅದೇ ಮನಸ್ಸು ಮೋಚನಕ್ಕೆ ಯಾಕೆ ಕಾರಣ? ಅದಕ್ಕೆ ಕಪಿಲ ಉತ್ತರಿಸಿದ್ದು, ಇಲ್ಲಿ ಕೃಷ್ಣ ಒಂದು ರೀತಿಯ ಒಗಟಿನ ಮಾತಾಡಿದ್ದಾನೆ. ಕೃಷ್ಣನ ಗೀತೆಯ ಮಾತು ಇದು. ಆತ್ಮ ಆತ್ಮ ಶಬ್ದಗಳು ಮತ್ತೆ ಮತ್ತೆ ಪುನರುಕ್ತವಾಗ್ತವೆ. ಆ ಉದ್ಧರೇರಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಕ್ಯಾತ್ಮನೋ ಬಂಧು ಆತ್ಮೈವ ವಿಪುರಾತ್ಮನಃ ಅನ್ನುವಲ್ಲಿ ಒಟ್ಟು 7-8 ಬಾರಿ ಆತ್ಮ ಶಬ್ದಗಳನ್ನು ಹಾಕಿ, ಒಂದು ಬಾರಿ ಆತ್ಮ ಶಬ್ದಕ್ಕೆ ಒಂದು ಅರ್ಥ, ಮತ್ತೊಂದು ಬಾರಿ ಆತ್ಮ ಶಬ್ದಕ್ಕೆ ಮತ್ತೊಂದು ಅರ್ಥ ಅನ್ನುವ ರೀತಿಯ ಒಂದು ಒಗಟಿನ ಮಾತನ್ನು ಕೃಷ್ಣ ಆಡಿದ್ದಾನೆ. ಇದನ್ನೇ ಬಿಡಿಸಿ ನೋಡ್ತಾ ಹೋದಾಗ ನಮಗೆ ಗಮನಕ್ಕೆ ಬರುವಂತಹದ್ದು, ಮನಸ್ಸು ಪ್ರಕೃತಿಯ ಕಡೆಗೆ ತಿರುಗಿದರೆ ಬಂಧಕ, ಆ ಮನಸ್ಸು ಪುರುಷನ ಕಡೆಗೆ ತಿರುಗಿದ್ರೆ ಮೋಚಕ. ಹೇಗೆ ಬೀಗದ ಕೀ ಎಡಭಾಗಕ್ಕೆ ತಿರುಗಿದಾಗ ಬಂಧಕ, ಅದೇ ಬಲಭಾಗಕ್ಕೆ ತಿರುಗಿದಾಗ ಮೋಚಕವಾಗುವುದು, ಹಾಗೆ ಮನಸ್ಸನ್ನು ಪ್ರಕೃತಿಯ ಕಡೆಗೆ, ಪ್ರಾಕೃತಿಕವಾದ ವಿಷಯೋಪಭೋಗಗಳ ಕಡೆಗೆ ನಾವು ತಿರುಗಿಸಿದೆವು ಅಂತಾದ್ರೆ ಅದು ಬಂಧಕವಾಗಿ ಸಂಸಾರದಲ್ಲಿ ಒಂದೊಂದು ಗಂಟುಗಳನ್ನು ಹಾಕುವುದಕ್ಕೆ ಶುರು ಮಾಡ್ತದೆ. ಆ ಗಂಟುಗಳನ್ನು ಬಿಡಿಸಿಕೊಳ್ಳುವುದರಲ್ಲೇ ನಾವು ಸುಸ್ತಾಗಿ ಹೋಗ್ತೇವೆ. ಅದೇ ಮನಸ್ಸನ್ನು ದೇವರ ಕಡೆಗೆ, ಪರಮಪುರುಷನ ಕಡೆಗೆ ಹಾಕಿದೆವು ಅಂತಾದ್ರೆ ಆವಾಗ ಅದು ಮೋಚಕವಾಗ್ತದೆ. ಯಾಕಂದ್ರೆ ವೈರಾಗ್ಯ ಅನ್ನುವ ಸ್ವರೂಪದಲ್ಲಿ ನಿಂತು ಭಗವಂತನ ಕಡೆಗೆ ಹಾಕಿದ ಮನಸ್ಸು ಭಕ್ತಿ ಎನ್ನುವ ಸ್ವರೂಪದಲ್ಲಿ ನಿಂತು ಮತ್ತೆ ಮತ್ತೆ ಜ್ಞಾನಕ್ಕೆ ಕಾರಣವಾಗಿ ಅಪರೋಕ್ಷ ಜ್ಞಾನವನ್ನು ತಂದುಕೊಡ್ತದೆ. ಹಾಗಾದ್ರೆ ಮನಸ್ಸು ದೇವರ ಕಡೆಗೆ ತಿರುಗಬೇಕು, ಇದು ಆಗಬೇಕಾದ ಕೆಲಸ. ಆದ್ರೆ ತಿರುಗುವುದಿಲ್ಲ ಅಲ್ವಾ? ಇಷ್ಟು ಗೊತ್ತಿದೆ, ಈ ವಿಷಯ ಎಲ್ಲರೂ ಕೇಳಿರ್ತಾರೆ. ಭಗವದ್ಗೀತೆಯನ್ನು ಓದುವವನಿಗೆ ಇದು ಸಾಮಾನ್ಯವಾಗಿ ಅರ್ಥವಾಗ್ತದೆ. ಅಷ್ಟಾದ್ರೂ ನಾವೆಲ್ಲ ಈ ಬಂಧನದಿಂದ ಬಿಡುಗಡೆಯಾಗುವ ಕಡೆಗೆ ಮನಸ್ಸನ್ನು ತಿರುಗಿಸಿದ್ದೇವಾ? ಇಲ್ಲ, ನಾವು ಮನಸ್ಸನ್ನು ತಿರುಗಿಸ್ತಾ ಇಲ್ಲ, ಮನಸ್ಸು ನಮ್ಮನ್ನು ತಿರುಗಿಸುವುದು. ಈಗ ನಾವು ವಸ್ತುತಃ ನಮ್ಮ ಮನಸ್ಸಾದ್ರಿಂದ ನಮ್ಮ ಹಿಡಿತದಲ್ಲಿ ಮನಸ್ಸಿರ್ಬೇಕಲ್ಲ, ಆದ್ರೆ ಇಲ್ಲ, ನಾವು ಅಸ್ವತಂತ್ರರಾಗಿ ಬಿಟ್ಟಿದ್ದೇವೆ. ಯಾವುದು ನಮ್ಮ ದಾಸನಾಗಿ ಕೆಲಸ ಮಾಡಬೇಕು ಅಂತಹ ಮನಸ್ಸಿನ ದಾಸನಾಗಿ ನಾವಿದ್ದೇವೆ. ವೈಜ್ಞಾನಿಕವಾಗಿ ಬಹಳಷ್ಟು ವಿಮರ್ಶೆಗೆ ಒಳಗಾದಂತಹ ಶ್ಲೋಕಗಳಿಗೂ ಮನಸ್ಸು ಅಂತ ಪ್ರತ್ಯೇಕ ಇಲ್ಲ ಅಂತ ಒಂದು ವಿಜ್ಞಾನದ ವಾದ ಇದೆ. ಮನಸ್ಸು ಅನ್ನುವುದನ್ನು ಬಿಟ್ಟು ಮತ್ತೊಂದು ಜೀವ ಇಲ್ಲ ಅನ್ನುವ ವಿಜ್ಞಾನದ ವಾದವೂ ಇದೆ. ಜೀವವನ್ನು ಮತ್ತು ಒಪ್ಪುವ ವಿಜ್ಞಾನಿಗಳು ಜೀವ ಬಿಟ್ಟು ಮನಸ್ಸು ಅಂತಿಲ್ಲ ಅಂತ ಹೇಳ್ತಾರೆ. ಮನಸ್ಸನ್ನು ಸೈಕಾಲಜಿಸ್ಟ್ ಇದ್ದಾರಲ್ಲ, ಮನಸ್ಸನ್ನು ಒಪ್ಪತಕ್ಕಂತಹ ವಿಜ್ಞಾನಿಗಳು, ಅವರು ಮನಸ್ಸು ಬಿಟ್ಟು ಮತ್ತೊಂದು ಜೀವ ಅಂತಿಲ್ಲ, ಜೀವ ಅಂದ್ರೂ ಮನಸ್ಸು ಅಂದ್ರೂ ಒಂದೇ ಅನ್ನುವ ಅಭಿಪ್ರಾಯವನ್ನು ಮುಂದಿಡ್ತಾರೆ. ಆದ್ರೆ ಜೀವ ಬೇರೆ ಮನಸ್ಸು ಬೇರೆ ಅನ್ನುವುದು ಕೃಷ್ಣ ಲೋಕಕ್ಕೆ ಕೊಟ್ಟಂತಹ ತತ್ವದರ್ಶನ. ಮುಂದಕ್ಕೆ ಬಂದ ಎಲ್ಲಾ ಆಚಾರ್ಯರು, ಶಂಕರಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರಿರ್ಬೋದು, ಸಾಕ್ಷಾತ್ ಮಧ್ವಾಚಾರ್ಯರಿರ್ಬೋದು, ನಂತರ ಬಂದಂತಹ ವಲ್ಲಭಾಚಾರ್ಯ, ಚೈತನ್ಯಾಚಾರ್ಯ ಪ್ರಭೃತಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಆತ್ಮ ಬೇರೆ ಮನಸ್ಸು ಬೇರೆ ಅನ್ನುವುದನ್ನು ಅಂಗೀಕರಿಸಿದ್ದಾರೆ. ಮನಸ್ಸಿನಿಂದ ಆತ್ಮದ ನಿಯಂತ್ರಣ ನಡೆಯುತ್ತೆ. ಆ ಮನಸ್ಸು ಆತ್ಮನನ್ನು ನಿಯಂತ್ರಿಸುವುದಕ್ಕೆ ಕಾರಣ ಏನು? ಮನಸ್ಸಿನ ಜಯ ಈ ಆತ್ಮನಿಗೆ ಇಲ್ಲದೆ ಇರುವುದು. ಆತ್ಮ ಯಾವಾಗ ಯೋಗಾರೂಢನಾಗ್ತಾನೆ, ಆತ ಮನಸ್ಸನ್ನು ತನ್ನ ಹಿಡಿತದಲ್ಲಿ ತಂದುಕೊಟ್ಟರೆ, ಎಲ್ಲಿಯ ತನಕ ಮನಸ್ಸಿನ ಹಿಡಿತದಲ್ಲಿ ಅವನಿರ್ತಾನೋ ಅಲ್ಲಿಯ ತನಕ ಅವ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಒಬ್ಬ ಅಪರಾಧಿಯಾಗಿರ್ತಾನೆ. ನಿರಂತರ ಅಜ್ಞಾನದ ಕಾರಣದಿಂದ ಪಾಪಗಳನ್ನು ಅಪರಾಧಗಳನ್ನು ನಡೆಸ್ತಾ ಇರ್ತಾನೆ. ನಿರಪರಾಧಿಯಾಗಿ ಆತ ಬಂಧನದಿಂದ ಹೊರಗೆ ಬರಬೇಕು ಅಂತಾದ್ರೆ ಆತ ಮೊದಲು ಮಾಡಬೇಕಾದ್ದು ಮನಸ್ಸನ್ನು ತನ್ನ ಹಿಡಿತಕ್ಕೆ ತಂದುಕೊಳ್ಳುವುದು. ಇದಿಷ್ಟು ಅಂಶಗಳು. ಆದರೆ ಮನಸ್ಸನ್ನು ಯಾಕೆ ಹಿಡಿತಕ್ಕೆ ತಂದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವುದು ಈಗಿನ ಪ್ರಶ್ನೆ. ಅದಕ್ಕೆ ಕಾರಣ ಏನು? ಮನಸ್ಸು ಕೊಳೆಯಾಗಿ ಹೋಗಿದೆ, ನಿರ್ಮಲವಾಗಿಲ್ಲ. ಅದರಲ್ಲಿ ಅಂಟಿದ ಕೊಳೆಗಳ ಕಾರಣದಿಂದ ಅದು ಭಾರವಾಗಿದೆ. ಭಾರವಾದ ಮನಸ್ಸನ್ನು ನಾವು ಊರ್ಧ್ವಮುಖವಾಗಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಭಗವಂತ ಅಂದ್ರೆ ಊರ್ಧ್ವ ವೈ ವಿಷ್ಣು ಊರ್ಧ್ವಮೂಲಂ ಅಧಶಾಖಂ. ಭಗವಂತನಿಗೆ ಊರ್ಧ್ವ ಅಂತ ಹೆಸರು, ಎತ್ತರದ ಭಗವಂತನ ಕಡೆಗೆ ಮನಸ್ಸು ಎತ್ತರಿಸಿಕೊಂಡು ಹೋಗ್ಬೇಕಲ್ವ, ಯೋಗಾರೂಢವಾಗಬೇಕಲ್ಲ, ಏರಬೇಕಲ್ಲ. ಆದ್ರೆ ಮನಸ್ಸು ಏರುವುದಿಲ್ಲ, ಅದು ಮುಳುಗ್ತಾ ಇರ್ತದೆ. ಸಂಸಾರವೆಂಬ ಕೂಪದಲ್ಲಿ ಮುಳುಗ್ತಾ ಇರುತ್ತದೆ. ಮುಳುಗುವುದು ಯಾಕೆ? ಭಾರವಾದದ್ರಿಂದ. ಕಬ್ಬಿಣವನ್ನು ನೀರಿನಲ್ಲಿ ಹಾಕಿದ್ರೆ ಮುಳುಗ್ತದೆ. ಅದೇ ತೆಳುವಾದಂತಹ ಮರದ ಒಂದು ತುಂಡನ್ನು ನೀರಿನಲ್ಲಿ ಹಾಕಿದರೆ ತೇಲ್ತದೆ. ತೇಲಿದ ಮರದ ತುಂಡಿನ ಮೇಲೆ ನಾವು ಕೂತುಕೊಂಡು ಹೋದ್ರೆ ಆ ಮರದ ತುಂಡನ್ನು ತೆಪ್ಪ ಅಂತ ಕರೀತಾರೆ, ಅಥವಾ ದೋಣಿ ಅಂತ ಕರೀತಾರೆ. ಅದು ತಾನು ತೇಲುವುದಲ್ಲದೆ ಮತ್ತೊಬ್ಬರನ್ನು ತೇಲಿಸ್ತದೆ, ದಾಟಿಸ್ತದೆ. ನಮ್ಮ ಮನಸ್ಸು ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗಬಾರದು, ತೇಲಬೇಕು.
ತೇಲುವುದರ ಮೂಲಕ ತಾನು ದಾಟುವುದು ಮಾತ್ರವಲ್ಲದೆ ಅದರಲ್ಲಿ ಕುಳಿತ ಈ ಆತ್ಮನನ್ನು ದಾಟಿಸಬೇಕು. ಆ ಆತ್ಮನನ್ನು ಆಶ್ರಯಿಸಿದ ಕುಟುಂಬದ ಇತರ ಜನರನ್ನು ದಾಟಿಸಬೇಕು. ದಾಟಿಸುವ ಹಾಗೆ ನಮ್ಮ ಮನಸ್ಸಾಗಬೇಕು. ಮನಸ್ಸಾಗಬೇಕಾದ್ರೆ ಅದು ಭಾರವನ್ನು ಕಳ್ಕೊಳ್ಬೇಕು, ತೆಳುವಾಗಬೇಕು, ಅದು ಲಘುವಾಗಬೇಕು. ಮನಸ್ಸು ಲಘುವಾಗುವುದು ಹೇಗೆ? ಅದರಿಂದ ಕೊಳೆಯನ್ನು ತೆಗೆದಷ್ಟು ಲಘುವಾಗುತ್ತದೆ. ಒಂದು ಬದರಿ ಫಲ ಅಂತಿದೆ, ಬೋರೆಕಾಯಿ ಅಂತ ಕರೀತಾರೆ. ಬೋರೆಕಾಯಿ ಒಳಗೆ ಟೊಳ್ಳು, ಹೊರಗಿನ ಅದರ ಕವಚ ಅತ್ಯಂತ ಗಟ್ಟಿ. ಅದನ್ನು ಚೆಂಡಾಟ ಆಡುವುದಕ್ಕೆ ಬಾಲ್ಯದಲ್ಲಿ ಮಕ್ಕಳು ಉಪಯೋಗ ಮಾಡುವುದು ತುಂಟು ಬೋರೆಕಾಯಿ. ಆ ಬೋರೆಕಾಯಿಯನ್ನು ನೀರಲ್ಲಿ ಹಾಕಿದರೆ ತೇಲ್ತದೆ. ಅದೇ ಬೋರೆಕಾಯಿಯನ್ನು ನಾವು ಕೆಸರಿನಲ್ಲಿ ಮುಳುಗಿಸಿ, ಇವತ್ತು ಒಣಗಿಸಿ, ನಾಳೆಯೂ ಮತ್ತೊಮ್ಮೆ ಕೆಸರಿನಲ್ಲಿ ಮುಳುಗಿಸಿ, ಮತ್ತೆ ಒಣಗಿಸಿ, ಹೀಗೆ 5-6 ದಿವಸ ಮಾಡಿದಾಗ ಅದರ ಮೇಲೆ 5-6 ಪದರದ ಕೊಳೆ ಅಂಟಿಕೊಳ್ತದೆ, ಮಣ್ಣು ಅಂಟಿಕೊಳ್ತದೆ. ಆವಾಗ ಅದನ್ನು ನೀರಲ್ಲಿ ಹಾಕಿರಿ, ಅದು ಸೀದಾ ನೀರಲ್ಲಿ ಮುಳುಗುತ್ತದೆ. ಒಳಗಿಂದ ಟೊಳ್ಳಿದ್ದು ನೀರಿನಲ್ಲಿ ತೇಲತಕ್ಕಂತಹ ಲಾಘವ ಅದರಲ್ಲಿದ್ದರೂ ಅಷ್ಟು ಕೊಳೆಗಳು ಸೇರಿಕೊಂಡದ್ರಿಂದ ಅದು ನೀರಿನಲ್ಲಿ ಮುಳುಗುತ್ತದೆ. ಮುಳುಗಿದ್ದು ಆಳಕ್ಕೆ ಹೋಗ್ತಾ ಹೋಗ್ತಾ ಯಾವಾಗ ನೀರಿನ ಸಂಪರ್ಕದಿಂದಾಗಿ ಅದರಲ್ಲಿದ್ದಂತಹ ಒಂದೊಂದೇ ಪದರಗಳು, ಒಂದೊಂದೇ ಲೇಯರ್ಗಳು ಯಾವಾಗ ಬಿಟ್ಟುಕೊಂಡು ಹೋಗ್ತಾವೋ ಆವಾಗ ಅದು ಮುಳುಗುವ ವೇಗ ಕಡಿಮೆ ಆಗ್ತದೆ. ಮತ್ತಷ್ಟು ಕೊಳೆ ಹೋಗಿ ಅದು ಪರಿಶುದ್ಧವಾಯಿತು, ಅದು ಮೇಲಕ್ಕೆ ಏರುವುದಕ್ಕೆ ಪ್ರಾರಂಭ ಆಗ್ತದೆ. ಶುದ್ಧವಾದ ಬೋರೆಕಾಯಿ ಪೂರ್ತಿ ಊರ್ಧ್ವಗಮನವನ್ನು ಪಡಿತದಲ್ಲ, ಹಾಗೆ ನಮ್ಮ ಮನಸ್ಸು ಅದು ನಾನಾ ರೀತಿಯ 6-7 ಪದರಗಳನ್ನು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವ ಪದರಗಳಿಂದ ಯಾವಾಗ ಈ ಮನಸ್ಸು ಭಾರವಾಗಿದೆ ಆವಾಗ ಸಂಸಾರ ಸಾಗರದಲ್ಲಿ ಮುಳುಗ್ತಾ ಇರ್ತದೆ, ಆಳಕ್ಕೆ ಹೋಗ್ತಾ ಇರ್ತದೆ. ಒಂದೊಂದೇ ದೋಷಗಳನ್ನು ಕಳೆದು ಮನಸ್ಸು ನಿರ್ಮಲವಾಗ್ತಾ ಇದ್ದ ಹಾಗೆ ವೀತಂ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಶಿವಂ, ಇದನ್ನೆಲ್ಲ ಕಳೆದುಕೊಂಡು ಮನಸ್ಸು ಶುದ್ಧವಾಯಿತು ಆವಾಗ ಅದು ಊರ್ಧ್ವಗಾಮಿ ಆಗುತ್ತೆ. ಊರ್ಧ್ವಗಮನ ಅಂದರು, ಯೋಗಾರೋಹ ಅಂದರು, ಭಗವಂತನನ್ನು ಕಾಣುವ ಹತ್ತಿರವಾಗುವುದು ಅನ್ನುವುದು ಎಲ್ಲ ಅರ್ಥವನ್ನೇ. ಊರ್ಧ್ವನಾದ ಭಗವಂತನ ಹತ್ತಿರ ಮನಸ್ಸು ಸಾಗಬೇಕಾದರೆ ಮನಸ್ಸು ಶುದ್ಧವಾಗಬೇಕು. ಈ ಶುದ್ಧವನ್ನು ಮಾಡುವುದು ಹೇಗೆ? ಮನಸ್ಸನ್ನು ಶುದ್ಧ ಮಾಡುವುದು ಜವಾಬ್ದಾರಿ ಯಾವುದು? ನೆಲವನ್ನು ಶುದ್ಧ ಮಾಡುವ ಜವಾಬ್ದಾರಿ ನಮ್ದು ಅಥವಾ ಮನೆಯವರು ಶುದ್ಧವಾಗಿರ್ತಾರೆ ನೆಲವನ್ನು. ನಮ್ಮ ಮನಸ್ಸನ್ನು ಶುದ್ಧವಾಗಿಸುವವರು ಯಾರು ಅನ್ನುವುದು ಒಂದು ಪ್ರಶ್ನೆ. ಮನಸ್ಸನ್ನು ಶುದ್ಧ ಮಾಡುವುದಕ್ಕೆ ನೀನು ಬಿಟ್ಟರೆ ಮತ್ತೊಬ್ಬ ಬರಲಾರ. ನಿನ್ನ ಮನಸ್ಸನ್ನು ನೀನೇ ಶುದ್ಧೀಕರಿಸಿಕೊಳ್ಳಬೇಕು. ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲೆ ಇರುವುದರಿಂದಲೇ ನಾವು ಸಂಸಾರದಲ್ಲಿ ಬಿದ್ದಿರುವುದು. ಇನ್ನೊಬ್ಬರು ಗುರುಗಳು ಅಥವಾ ದೇವರು ನಮ್ಮ ಮನಸ್ಸು ಶುದ್ಧ ಮಾಡ್ತಾರೆ ಅಂತ ಆದರೆ ಎಲ್ಲರೂ ಮುಕ್ತರಾಗಿ ಬಿಡುವುದಿಲ್ಲ. ಆದರೆ ಮುಕ್ತಿ ಅನ್ನುವುದು ಇನ್ನೂ ಕನಸಿನ ಗಂಟಾಗಿ ನಮಗೆ ಉಳಿಯುವುದು ಯಾಕೆ? ನಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳುವ ಜವಾಬ್ದಾರಿ ನಮ್ಮಲ್ಲಿದೆ. ನಮ್ಮ ಮನಸ್ಸನ್ನು ನಾವು ಶುದ್ಧೀಕರಿಸಿಕೊಂಡ್ರೆ ಆ ಮನಸ್ಸು ನಮ್ಮನ್ನು ಎತ್ತರಿಸುತ್ತೆ. ನಾವು ಎತ್ತರಕ್ಕೆ ಹೋಗ್ಬೇಕಾದ್ರೆ ಮನಸ್ಸು ಶುದ್ಧ ಆಗ್ಬೇಕು, ಆದ್ರೆ ಮನಸ್ಸು ಶುದ್ಧವಾಗಬೇಕಾದ್ರೆ ನಾವು ಶುದ್ಧ ಮಾಡಬೇಕು. ಇದನ್ನು ಆಚಾರ್ಯರು ಭಾಷ್ಯದಲ್ಲಿ ಬಹಳ ಸ್ಪಷ್ಟ ಹೇಳ್ತಾರೆ. ಸಚ ಯೋಗಾರೋಹ ಪ್ರಯತ್ನೇನ ಕರ್ತವ್ಯ ಇತ್ಯಾಹ ಉದ್ಧರೇದಾತ್ಮಾನಾತ್ಮಾನಂ ಇತಿ. ಈ ಯೋಗಾರೋಹ ಅನ್ನುವ ಸ್ಥಿತಿ ಏನಿದೆ ಅದನ್ನು ನಾವು ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು. ಅಲ್ಲ, ನಮ್ಮ ಪ್ರಯತ್ನ ಏನಿದೆ? ಮನಸ್ಸನ್ನು ಎತ್ತರಿಸುವುದು. ಮನಸ್ಸು ಶುದ್ಧವಾಗದೆ ಅದು ನಮ್ಮನ್ನು ಎತ್ತರಿಸುವುದಿಲ್ಲ. ಮನಸ್ಸು ಶುದ್ಧವಾಗಬೇಕಾದ್ರೆ ನೀನು ಮಾಡಿಕೊಳ್ಳಬೇಕು. ಯಮ ನಿಯಮ, ಇದು ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವುದಕ್ಕಿರುವ ಪ್ರಯತ್ನ. ಮುಂದಕ್ಕೆ ಅದನ್ನು ಪ್ರತ್ಯೇಕವಾಗಿ ವಿವರಣೆ ಕೊಡ್ತಾನೆ. ಯಮ ನಿಯಮಗಳ ಮೂಲಕ ಮನಸ್ಸನ್ನು ತೊಳಿಬೇಕು. ತೊಳೆದ ಮನಸ್ಸಿನಲ್ಲಿ ಆಸನ ಪ್ರಾಣಾಯಾಮಗಳ ಮೂಲಕ ಪರಿಶುದ್ಧತೆಯನ್ನು, ಸ್ವಲ್ಪ ಶುದ್ಧವಾದ ಹಾಲನ್ನು ತುಂಬಿಸಿಕೊಳ್ಳಬೇಕು. ಆ ಶುದ್ಧವಾದ ಮನಸ್ಸಿನ ಮೂಲಕವಾಗಿ ನಾವು ಊರ್ಧ್ವಗಾಮಿ ಯೋಗಾರೋಹವನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಈ ದೃಷ್ಟಿಯಿಂದ ಒಟ್ಟು ಶ್ಲೋಕದ ಅರ್ಥ ಏನಾಯ್ತು? ಉದ್ಧರೇದಾತ್ಮನಾತ್ಮಾನ, ನಮ್ಮ ಮನಸ್ಸಿನ ಮೂಲಕ ನಮ್ಮ ಉದ್ಧಾರ ಸಾಧ್ಯ. ನಾತ್ಮಾನಂ ಅವಸಾದಯೇತ್, ಯಾವ ಕಾರಣದಿಂದಲೂ ಕೂಡ ನಿನ್ನ ಮನಸ್ಸನ್ನು ನೀನು ನಿನ್ನ ಆತ್ಮನನ್ನು ಕೆಳಗಿಳಿಸುವುದಕ್ಕೆ ಸಜ್ಜುಗೊಳಿಸಬೇಡ. ಆತ್ಮವನ್ನು ಅವಸಾದನ ಮಾಡಬೇಡ, ಚೆಲ್ಲಿಬಿಡಬೇಡ. ಆದ್ದರಿಂದ ಆತ್ಮ ಎಂಬುದು ಆತ್ಮನನ್ನು ಬೀಳಿಸಬಲ್ಲದು, ಉದ್ಧರಿಸಬಲ್ಲದು. ಆದ್ದರಿಂದ ಮನಸ್ಸೆಂಬುದೇ ಆತ್ಮನಿಗೆ ಬಂಧು, ಮನಸ್ಸೆಂಬುದೇ ಆತ್ಮನಿಗೆ ರಿಪು. ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪು ಆತ್ಮನಃ. ಇಲ್ಲಿ ಒಂದು ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ, ಮತ್ತೊಂದು ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಇದು ಕೋಶಗಳಲ್ಲಿ ಪ್ರಸಿದ್ಧವಾದ ಅರ್ಥ. ನೋಡಿ, ಆತ್ಮ ಅನ್ನುವ ಶಬ್ದವನ್ನು ಅನೇಕ ಅರ್ಥದಲ್ಲಿ ಬಳಸ್ತೇವೆ. ಒಂದು ಆತ್ಮ ಅಂದರೆ ದೇಹ, ಈ ದೇಹವನ್ನು ಆತ್ಮ ಅಂತ ಕರೀತೇವೆ. ಇನ್ನೊಂದು ಆತ್ಮ ಶಬ್ದ ದೇಹವನ್ನು ನಿಯಂತ್ರಿಸತಕ್ಕಂತಹ ಜೀವ. ಶರೀರ ಹೋದರೂ ಕೂಡ ಇನ್ನೊಂದು ಶರೀರವನ್ನು ಪಡೆಯುವಂತಹ ನಿತ್ಯ ಚೇತನೆ ಏನಿದೆ ಅದು ಆತ್ಮ ಅನ್ನುವ ಶಬ್ದದ ಅರ್ಥ. ಇದಕ್ಕಿಂತ ಒಳಗೆ ಹೋದರೆ ಆತ್ಮ ಶಬ್ದದ ಅರ್ಥ ಪರಮಾತ್ಮ.
ವೇದದಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲೇ ಆತ್ಮ ಶಬ್ದ ಬರಲಿ ಅಲ್ಲಿ ಮೊದಲು ತೆಗಬೇಕಾದ ಅರ್ಥ ಪರಮಾತ್ಮ ಅಂತ. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ ಅಮೃತಶ್ಚೈಷ ಸೇತು. ಬೇರೆ ಎಲ್ಲ ಮಾತುಗಳನ್ನು ಬದಿಗಿಡಿಯಪ್ಪ, ಆ ಒಬ್ಬನೇ ಒಬ್ಬ ಆತ್ಮನನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಯಾಕಂದ್ರೆ ಮೋಕ್ಷಕ್ಕೆ ಸೇತುವೆ ಅಪ್ಪ ಅದು ಅಂತ ಉಪನಿಷತ್ತು ಬರುತ್ತೆ. ತಮೇವೈಕಂ ಜಾನಥ ಆತ್ಮಾನಂ, ಏನದು ಆತ್ಮ ಅಂದ್ರೆ ಪರಮಾತ್ಮ. ಹೀಗೆ ಆತ್ಮ ಅನ್ನೋ ಶಬ್ದ ವೇದಗಳಲ್ಲಿ ಬಂದ್ರೆ ಅದಕ್ಕೆ ಪರಮಾತ್ಮ ಅಂದ್ರೆ ಅರ್ಥ. ಯಾಕೆ? ಆತ್ಮ ಅಂದ್ರೆ ಸ್ವಾಮಿ, ನಿಯಾಮಕ, ಈಶ್ವರ ಅನ್ನುವುದು ಒಂದು ಅರ್ಥ. ಆದ್ರಿಂದ ಆತ್ಮ ಅಂದ್ರೆ ಅಂತರ್ಯಾಮಿಯಾಗಿದ್ದು ನಿಯಮಿಸತಕ್ಕಂಥವು. ಹಾಗಾದ್ರೆ ಆತ್ಮ ಶಬ್ದದ ಸ್ಥೂಲವಾದ ಅರ್ಥ ಶರೀರ, ಒಳಗಿನ ಅರ್ಥ ಜೀವ, ಅದರ ಒಳಗಿನ ಅರ್ಥ ಪರಮಾತ್ಮ. ಹೀಗೆ ಪರಮಾತ್ಮ, ಜೀವಾತ್ಮ, ಶರೀರ ಇಷ್ಟು ಅರ್ಥದಲ್ಲಿ ಆತ್ಮ ಶಬ್ದವನ್ನು ಎಲ್ಲಾ ಕಾವ್ಯಗಳು, ಎಲ್ಲಾ ಲೌಕಿಕ ಸಾಹಿತ್ಯಗಳು ಬಳಸ್ತಾರೆ. ಆದರೆ ಶಾಸ್ತ್ರ ಇದಕ್ಕಿಂತ 2 ಹೆಚ್ಚು ಅರ್ಥದಲ್ಲಿ ಆತ್ಮ ಶಬ್ದವನ್ನು ಬಳಸ್ತದೆ. ಲೋಕದಲ್ಲಿ ನಾವು ಸಂಸ್ಕೃತವನ್ನು ಲೋಕ ಭಾಷೆಯಾಗಿ ಮಾತಾಡುವಾಗ ಆತ್ಮ ಶಬ್ದ ಈ 3 ಅರ್ಥದಲ್ಲಿ ಬಳಕೆಯಲ್ಲಿದೆ. ಆದರೆ ಶಾಸ್ತ್ರ ಇನ್ನು 2 ಅರ್ಥದಲ್ಲಿ ಬಳಸುತ್ತೆ. ಒಂದು ಇಂದ್ರಿಯ, ಮತ್ತೊಂದು ಮನಸ್ಸು. ನೋಡಿ, ಮನುಷ್ಯನ ಸಾಧನೆಗೆ ಬೇಕಾದದ್ದು ಒಂದು ಶರೀರ, ಶರೀರದಲ್ಲಿರುವ ಇಂದ್ರಿಯ, ಇಂದ್ರಿಯಗಳನ್ನು ನಿಯಂತ್ರಿಸುವ ಮನಸ್ಸು, ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕಾದಂತಹ ಆತ್ಮ, ಆತ್ಮನನ್ನು ನಿಯಂತ್ರಿಸುವ ಪರಮಾತ್ಮ. ಇಷ್ಟು 5. ಈ 5 ಇದ್ರೆ ಎಲ್ಲ ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳುವುದಿಲ್ವಾ? 5ರಿಂದ ಎಲ್ಲ ಸಾಧನೆಗಳು. ದೇಹ ಬೇಕು ಮನುಷ್ಯನಿಗೆ, ಯಾವುದೇ ಸಾಧನೆಗೆ ಬೇಕಾದ 5. ಒಂದು ದೇಹ, ಆ ದೇಹದಲ್ಲಿರುವ ಇಂದ್ರಿಯ, ಇಂದ್ರಿಯವನ್ನು ನಿಯಂತ್ರಿಸತಕ್ಕಂತಹ ಮನಸ್ಸು, ಮನಸ್ಸಿನ ಒಡೆಯನಾದ ಆತ್ಮ, ಆತ್ಮನನ್ನು ನಿಯಂತ್ರಿಸತಕ್ಕಂತಹ ಪರಮಾತ್ಮ. ಈ 5 ಏನಿದೆ ಇದು 5 ಆತ್ಮ. ಇದನ್ನು ಪಂಚ ಆತ್ಮಗಳು ಅಂತ ಕರೀತೇವೆ. ಈ ಪಂಚ ಆತ್ಮಗಳಿಂದ ಒಬ್ಬ ಮನುಷ್ಯ ತನ್ನನ್ನು ತಾನು ಉದ್ಧರಿಸಿಕೊಳ್ಳಬಲ್ಲ, ತಾನು ಉದ್ಧಾರವಾಗಬಲ್ಲ. ಆದ್ರಿಂದ ಆತ್ಮೈವ ಹ್ಯಾತ್ಮನೋ ಬಂಧು ಅನ್ನುವಲ್ಲಿ ಆತ್ಮ ಶಬ್ದದಿಂದ ಪ್ರಮುಖವಾಗಿ ಮನಸ್ಸನ್ನು ಇಟ್ಟುಕೊಳ್ಬೇಕು. ನಂತರದಲ್ಲಿ ಆತ್ಮ ಶಬ್ದದಿಂದ ಇಂದ್ರಿಯವನ್ನು ಇಟ್ಟುಕೊಳ್ಬೇಕು. ಇಂದ್ರಿಯವು ನಮ್ಮ ಬಂಧು, ಆದರೆ ಇಂದ್ರಿಯವೇ ನಮ್ಮ ಶತ್ರು. ಇದು ಬಹಳ ಮುಖ್ಯವಾದ ಅರ್ಥ. ಇಂದ್ರಿಯ ನಾವು ಹೇಳ್ತೇವೆ, ಏನು ಇಂದ್ರಿಯಗಳು ನಮ್ದಲ್ಲ, ನಮ್ಮ ಗೆಳೆಯರು, ನಾವು ಹೇಳಿದಲ್ಲಿ ಕರ್ಕೊಂಡು ಹೋಗ್ತಾರೆ, ನಮ್ಮ ಶ್ರೇಯಸ್ಸಿಗೆ ಕಾರಣವಾಗ್ತಾರೆ ಇಂದ್ರಿಯಗಳು. ಆದ್ರೆ ನಚಿಕೇತ ಯಮನ ಹತ್ರ ಹೇಳ್ತಾನೆ, ಓ ಯಮದೇವ, ನೀನು ಏನೇನೋ ಕೊಡ್ತೀಯಲ್ಲ, ಕೊಟ್ಟದ್ದನ್ನೆಲ್ಲ ಸ್ವೀಕರಿಸುವುದಕ್ಕೆ ನನ್ನ ಇಂದ್ರಿಯದಲ್ಲಿ ಶಕ್ತಿ ಇದೆಯಲ್ಲ, ಆದರೆ ನೀನು ಕೊಟ್ಟದ್ದನ್ನು ನಾನು ಸ್ವೀಕರಿಸ್ತಾ ಇದ್ದರೆ ಅದು ನನ್ನ ಇಂದ್ರಿಯವನ್ನೆಲ್ಲ ಜರಾಗ್ರಸ್ತವನ್ನಾಗಿಸುತ್ತೆ. ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ. ಇಂದ್ರಿಯದ ಶಕ್ತಿಯನ್ನೆಲ್ಲ ಕುಂದಿಸತಕ್ಕಂಥದ್ದು ಲೌಕಿಕವಾದಂತಹ ಉಪಭೋಗ ಸಾಮಗ್ರಿ. ಆದ್ರೆ ಅದೇ ಇಂದ್ರಿಯದ ಶಕ್ತಿಯನ್ನು ವೃದ್ಧಿಗೊಳಿಸುವಂತಹದ್ದು ಒಳಗಿರತಕ್ಕಂತಹ ಸುಖ ಸಾಮಗ್ರಿ. ನಾವು ಚಕ್ಷುಸ್ಸನ್ನು ಒಳಗೆ ತಿರುಗಿಸಿ ದೇವರ ಕಡೆಗೆ ಹಾಕಿದ್ರೆ ಚಕ್ಷುಸ್ಸಿನ ಶಕ್ತಿ ನಿರಂತರ ವೃದ್ಧಿಯಾಗಿದೆ. ಕಿವಿಯನ್ನು ಒಳ ತಿರುಗಿಸಿ ಒಳಗಿನ ಅನಾಹತ ಧ್ವನಿಯಲ್ಲಿ ಭಗವಂತನ ಒಳಗಿನ ಧ್ವನಿಯನ್ನು ಕೇಳುವುದಕ್ಕೆ ನಾವು ಕಿವಿಯನ್ನು ಒಳ ತಿರುಗಿಸಿದರೆ ಆವಾಗ ಕಿವಿಯ ಶಕ್ತಿ ಇನ್ನಷ್ಟು ಜಾಗೃತವಾಗುತ್ತದೆ. ಚರ್ಮದ ಇಂದ್ರಿಯವನ್ನು ಅಂತರ್ಮುಖವಾಗಿಸಿದರೆ, ಘ್ರಾಣೇಂದ್ರಿಯವನ್ನು ರಸನೇಂದ್ರಿಯವನ್ನು ಒಳಮುಖವಾಗಿಸಿಕೊಂಡಾಗ ಆ ಇಂದ್ರಿಯದ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ಉಪನಿಷತ್ತು ಹೇಳುತ್ತೆ. ದೇವರು ಇಂದ್ರಿಯಗಳನ್ನು ಹೊರಮುಖವಾಗಿ ಸೃಜಿಸಿದ, ಇದನ್ನೆಲ್ಲ ಕಾತ್ಕರಣ ಮಾಡಿದ. ಆದರೆ ಅದೇ ಇಂದ್ರಿಯವನ್ನು ಒಳಗೆ ಹಾಕಿದರೆ ಅದೇ ಇಂದ್ರಿಯ ಅವನಿಗೆ ಶ್ರೇಯಸ್ಸಿಗೆ ಸಾಧನವಾಗ್ತದೆ. ಕಾತ್ಕರಣ ತೃಣ ಏನು ಸ್ವಯಂಭೂ, ಇದನ್ನೆಲ್ಲ ವ್ಯತೃ ಪರಾಂಚಿ ಖಾನಿ ವ್ಯತೃಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಆದರೆ ಅದರಲ್ಲಿ ಒಬ್ಬ ಧೀರ, ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೀಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಅನ್ನುವ ಉಪನಿಷತ್ತು ಈ ವಿಷಯವನ್ನು ಬಹಳ ವಿಸ್ತಾರವಾಗಿ ವಿವರಿಸಿದೆ. ಒಟ್ಟಿನಲ್ಲಿ ಕೃಷ್ಣ ಆ ಎಲ್ಲ ಉಪನಿಷತ್ತಿನ ಸಾರವನ್ನಿಟ್ಟು ನಮಗೆ ಹೇಳ್ತಾನೆ, ನಿನ್ನ ಮನಸ್ಸು ಮತ್ತು ನಿನ್ನ ಇಂದ್ರಿಯ ಅದು ನಿನಗೆ ಶತ್ರುವಾದೀತು, ನಿನಗೆ ಮಿತ್ರನೂ ಆದೀತು. ಆದ್ರಿಂದ ನಿನ್ನ ಮಿತ್ರ ನಿನ್ನ ಶತ್ರು, ನಿನ್ನನ್ನು ಸಂಸಾರದಿಂದ ಬಿಡುಗಡೆಗೊಳಿಸುವಂತಹದ್ದು, ಸಂಸಾರದಲ್ಲಿ ಮುಳುಗಿಸುವಂತಹದ್ದು, ಅಥವಾ ಯೋಗದಲ್ಲಿ ನಿನ್ನನ್ನು ಎತ್ತರಿಸುವಂತಹದ್ದು, ಅಥವಾ ಯೋಗದಲ್ಲಿ ಮುಳುಗಿಸುವಂತಹದ್ದು, ಇವೆರಡೂ ನಿನ್ನ ಕೈಯಲ್ಲಿದೆ. ಯಾವುದದು? ಒಂದೇ ಮನಸ್ಸು ಮತ್ತು ಆ ಮನಸ್ಸಿನ ಜೊತೆಗಿರುವ ಇಂದ್ರಿಯ. ಇಂದ್ರಿಯಗಳನ್ನು ನಾವು ಎಷ್ಟು ಮನಸ್ಸಿನ ಮೂಲಕ ಹಿಡಿತದಲ್ಲಿಟ್ಟುಕೊಳ್ತೇವೋ ಅಷ್ಟು ನಮ್ಮ ಸಾಧನೆಗೆ ಪೂರಕ. ಯಾವಾಗ ಅದನ್ನು ಚಲ್ಲಾಗಿಲ್ಲಿಯಾಗಿ ನಾವು ಬಿಟ್ಟು ಬಿಡ್ತೇವೋ, ಚೆಲ್ಲಾಗಿ ಇಂದ್ರಿಯಗಳಿದ್ರೆ ಅದಷ್ಟೇ ಅವನ ಅಧಪಾತಕವಾಗಿದೆ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ
ಆತ್ಮನೈವ ಶತ್ರುವತ್. ಈ ಹಿಂದೆ ಹೇಳಿದ ಮಾತನ್ನು ಉಪಸಂಹಾರ ಮಾಡ್ತಾ ಇದ್ದಾನೆ ಕೃಷ್ಣ. ಬಂಧು ಆತ್ಮ ಆತ್ಮನಃ ತಸ್ಯ. ಯಾವ ಆತ್ಮನು ತನ್ನ ಮನಸ್ಸನ್ನು ನಿಗ್ರಹಿಸಿಕೊಳ್ತಾನೋ ಅಂತವರಿಗೆ ಅವನ ಮನಸ್ಸು ಬಂಧು ಆಗಿರುತ್ತದೆ. ಏನ ಆತ್ಮಾಯೇವ ಆತ್ಮನಾಜಿತ. ಯಾರು ತನ್ನ ಆತ್ಮನ ಮೂಲಕ ತನ್ನ ಮನಸ್ಸನ್ನು ಗೆದ್ದುಕೊಂಡಿದ್ದಾನೋ ಅವನಿಗೆ ಅವನ ಮನಸ್ಸು ಬಂಧು ಆಗಿರುತ್ತದೆ. ಇಲ್ಲಿ ಆತ್ಮನಾಯೇವ ಆತ್ಮಾಜಿತ ಅನ್ನುವುದಕ್ಕೆ ಎರಡು ಅರ್ಥ. ತನ್ನಿಂದ ತನ್ನ ಮನಸ್ಸನ್ನು ಗೆಲ್ಲುವುದು ಅಂತ ಒಂದು, ತನ್ನ ಮನಸ್ಸಿನಿಂದ ಇಂದ್ರಿಯಗಳನ್ನು ಗೆಲ್ಲುವುದು ಅನ್ನೋದು ಮತ್ತೊಂದು. ಇಂದ್ರಿಯವು ಆತ್ಮಶಬ್ದ ವಾಚ್ಯ ಆದ್ರಿಂದ ಆತ್ಮನ ಮನಸ ಆತ್ಮ ಏವ ಇಂದ್ರಿಯಂ ಏವ ಜಿತಂ, ಯಾರಿಂದ ಗೆಲ್ಲಲ್ಪಟ್ಟಿದೆಯೋ. ಸಾಮಾನ್ಯವಾಗಿ ಈ ಶರೀರ ಎಂಬುದು ಒಂದು ರಥ. ಶರೀರವೆಂಬ ರಥದಲ್ಲಿ ರಥಿಕನಾಗಿ ಜೀವನಿದ್ದಾನೆ. ಈ ರಥಿಕನೆನಿಸಿದಂತಹ ಜೀವನಿಗೆ ಸಾರಥಿಯಾಗಿ ಮನಸ್ಸು ಇದೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಅಂತ. ಇದರಲ್ಲಿ ಸಾರಥಿಯಾಗಿ ಬುದ್ಧಿ ಇದ್ದಾನೆ. ಬುದ್ಧಿಂತು ಸಾರಥಿಂ ವಿದ್ಧಿ. ಆ ಬುದ್ಧಿ ಎಂಬ ಸಾರಥಿ ಇಂದ್ರಿಯಗಳೆಂಬ ಕುದುರೆಗಳನ್ನು ಕಟ್ಟಿ ಶರೀರವೆಂಬ ರಥದ ಮೂಲಕ ಈ ಆತ್ಮನನ್ನು ಗುರಿ ಮುಟ್ಟಿಸಬೇಕಾದ ಕೆಲಸ ಇದೆ. ಸಾರಥಿ ಬುದ್ಧಿ, ಕುದುರೆಗಳಿದ್ದಾವೆ. ಸಾರಥಿ ಕುದುರೆ ಎರಡಿದ್ದು, ಕುದುರೆಯ ಕಡಿವಾಣ ಇವನ ಕೈಯಲ್ಲಿಲ್ಲ ಅಂತ ಹೇಳಿದ್ರೆ ಆವಾಗ ರಥ ಗುರಿ ಮುಟ್ಟುವುದಿಲ್ಲ. ಯಾಕಂದ್ರೆ ಕುದುರೆಗಳು ತುಂಬಾ ಚಂಚಲ. ಅವುಗಳು ಎಲ್ಲಿ ತಿನ್ನುವುದಕ್ಕೆ ಸಿಗ್ತದೆ ಅಲ್ಲಿ ಎಳ್ಕೊಂಡು ಹೋಗ್ತಾವೆ, ಚರಂಡಿಗೆ ಬೀಳಿಸಿ ಬಿಡ್ತಾವೆ ಈ ರಥವನ್ನು. ಹಾಗಾದ್ರೆ ರಥ ಮಾರ್ಗದಲ್ಲಿ ಸಾಗಿ ಗುರಿ ಬ್ರಹ್ಮದ ಲಕ್ಷ್ಯ ಮುಚ್ಚತೆ ಅಂತ, ಗುರಿ ಅನಿಸಿದ ಪರಬ್ರಹ್ಮ, ಆ ಪರಬ್ರಹ್ಮನೆಂಬ ಲಕ್ಷ್ಯವನ್ನು ಈ ರಥದ ಮೂಲಕ ಈ ಜೀವನೆಂಬಂತಹ ರಥಿಕನನ್ನು ಸಾರಥಿಯಾದ ಬುದ್ಧಿ ಮುಟ್ಟಿಸಬೇಕಾದ್ರೆ ಕುದುರೆಗಳು ಅದರ ಹಿಡಿತದಲ್ಲಿರಬೇಕು. ಬುದ್ಧಿಯು ಇಂದ್ರಿಯಗಳೆಂಬ ಕುದುರೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದಕ್ಕೆ ಬೇಕಾದ ಕಡಿವಾಣ ರಶ್ಮಿ ಯಾವುದು, ಲಗಾಮು ಯಾವುದು ಅಂದ್ರೆ ಮನಃ ಪ್ರಗ್ರಹ ನೇವಚ. ಮನಸ್ಸು ಅನ್ನುವುದು ಇಲ್ಲಿ ಕಡಿವಾಣ ಅಂದ್ರೆ ಈ ಇಂದ್ರಿಯಗಳ ಮೂಗು ದಾರ. ಇಂದ್ರಿಯಗಳೆಂಬ ಕುದುರೆಗಳ ಮೂಗಿಗೆ ಹಾಕಿದ ದಾರ ಯಾವುದು ಅಂತ ಹೇಳಿದ್ರೆ ಮನಸ್ಸು. ಮನಸ್ಸಿಗೆ ಇಷ್ಟು ಪ್ರಾಧಾನ್ಯ ಇದೆ. ರಥವನ್ನು ನಡೆಸಿ ಗೊತ್ತಿದ್ದವರಿಗೆ ಅದು ಗೊತ್ತಿರ್ತದೆ. ಈಗೆಲ್ಲ ರಥ ಅನ್ನೋ ಜಾಗದಲ್ಲಿ ಕಾರ್ ಅಂತ ಹೇಳಬೇಕು, ಲಗಾಮ್ ಅಂತ ಹೇಳುವ ಕಾಲದಲ್ಲಿ ಸ್ಟೇರಿಂಗ್ ಅಂತ ಹೇಳಬೇಕು, ಏನೇನೋ ಕಷ್ಟಪಟ್ಟು ಜನರಿಗೆ ಅರ್ಥ ಮಾಡಿಸಬೇಕಾದ ಪ್ರಸಂಗ ಇದೆ. ಆದ್ರೆ ಬಡ್ಡಿ ಓಡಿಸುವ ವ್ಯಕ್ತಿಗೆ ಆ ಕುದುರೆಗಳಿರುವ ಲಗಾಮು ಎಷ್ಟು ಪ್ರಮುಖವಾದದ್ದು, ಆ ಲಗಾಮನ್ನು ಹಿಡಿದಂತಹ ಸಾರಥಿಯ ಮಹತ್ವ ಎಷ್ಟಿದೆ, ಆ ಸಾರಥಿಯ ಮಹತ್ವದಿಂದಷ್ಟೇ ಈ ಜೀವ ಸರಿಯಾದ ಗುರಿಯನ್ನು ಮುಟ್ಟಬಲ್ಲ, ರಥಿಕನಾದವ ಮುಟ್ಟಬಲ್ಲ ಅನ್ನುವುದು ರಥ ಸಾಗಿಸುವವರಿಗೆ ಗೊತ್ತಿರುವ ವಿಷಯ. ಆದ್ರಿಂದ ರಥ, ಈ ಶರೀರದಲ್ಲಿರುವ ನಾವು ರಥಿಗಳು, ನಾವು ಗುರಿ ಮುಟ್ಟಬೇಕಾದ್ರೆ ಮನಸ್ಸು ಮತ್ತು ಇಂದ್ರಿಯಗಳು ಬಹಳ ಮುಖ್ಯ. ಇಂದ್ರಿಯಗಳನ್ನು ಮನಸ್ಸು ನಿಯಂತ್ರಿಸ್ತದೆ. ಇದು ನಮಗೆ ಅನುಭವ ಸಿದ್ಧವಾದದ್ದು. ಮನಸ್ಸು ಇಂದ್ರಿಯಗಳಿಗೆ ನಿಯಂತ್ರಕ. ನಾವು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತೇವೆ. ಅದು ಬುದ್ಧಿಯಲ್ಲಿ ಅಷ್ಟು ದೃಢವಾಗಿರ್ತದೆ. ಆದ್ರೆ ಬುದ್ಧಿ ದೃಢವಾಗಿದ್ದರೂ ಮನಸ್ಸು ಕೇಳುವುದಿಲ್ಲ. ಇದೆಲ್ಲ ಕೃತಯುಗದ ಕಾಲದಲ್ಲಿ ಹಾಗೆ ನಡೀತಿತ್ತು. ಈಗ ಕಲಿಯುಗದಲ್ಲಿ ಹಾಗೆಲ್ಲ ಇಲ್ಲ. ಏನ್ ಬೇಕಾದ್ರೂ ಮಾಡ್ಕೊಂಡು ಹೊಟ್ಟೆ ತುಂಬಿಸಿಕೊಳ್ಬೇಕು, 4 ಜನರ ಹೊಟ್ಟೆಗೆ ಅನ್ನ ಹಾಕ್ಬೇಕಷ್ಟೇ. ಅದು ಹೇಗೆ ನ್ಯಾಯವೋ ಅನ್ಯಾಯವೋ ಅಂತ ಮನಸ್ಸು ಹೇಳ್ತಾ ಇರ್ತದೆ. ಬುದ್ಧಿ ಹೇಳ್ತದೆ ಇಲ್ಲಪ್ಪ, ನ್ಯಾಯ ಮಾರ್ಗದಲ್ಲಿ ನಡಿಬೇಕು. ನಿನ್ನ ಅಪ್ಪ ನಿನ್ನ ಅಜ್ಜ ಈ ಕುಟುಂಬ ಎಷ್ಟು ನ್ಯಾಯ ಮಾರ್ಗದಲ್ಲಿ ನಡೆದು ಎಷ್ಟು ಒಳ್ಳೆ ಹೆಸರು ಪಡೆದಿದೆ, ನೀನು ಹಾಗೆ ಬದುಕಬೇಕು ಅಂತ ಬುದ್ಧಿ ಹೇಳ್ತದೆ. ಆದ್ರೆ ಮನಸ್ಸು ಹೇಳ್ತದೆ ಅವರಿಗೆ ಗೊತ್ತಿಲ್ಲದಿದ್ದ ಹಾಗೆ ಬೇಕಾದ್ರೂ ಮಾಡಬಹುದು ಅಂತ ಮನಸ್ಸು ಹೇಳ್ತದೆ. ಈ ಮನಸ್ಸು ಮತ್ತು ಬುದ್ಧಿಯ ಹೊಯ್ದಾಟದಲ್ಲಿ ಮನಸ್ಸು ಯಾವಾಗ ಬುದ್ಧಿಯ ಹಿಡಿತದಿಂದ ತಪ್ಪಿಸಿಕೊಂಡಿತು, ಸಾರಥಿಯ ಕೈಯಿಂದ ಕಡಿವಾಣ ತಪ್ಪಿಸಿಕೊಂಡದ್ರಿಂದ ಆವಾಗ ಮನಸ್ಸು ಹೇಳಿದ ಹಾಗೆ ಇಂದ್ರಿಯಗಳು ನಡೆದುಬಿಡ್ತಾರೆ. ಕುದುರೆಗಳು ಹೇಳ್ಕೊಂಡು ಹೋಗಿ ಚರಂಡಿಯಲ್ಲಿ ಈ ಶರೀರದಲ್ಲಿ ಆತ್ಮನನ್ನು ಬೀಳಿಸಿಬಿಡ್ತಾರೆ. ಆದ್ರಿಂದ ಮನಸ್ಸಿನ ಹಿಡಿತ ಬುದ್ಧಿಯಿಂದ ಯಾವತ್ತೂ ತಪ್ಪಿ ಹೋಗಬಾರದು. ಬುದ್ಧಿ ನಿಶ್ಚಯಾತ್ಮಕವಾದದ್ದು, ಮನಸ್ಸು ವಿಕಲ್ಪಾತ್ಮಕವಾದದ್ದು. ವಿಕಲ್ಪಾತ್ಮಕವಾದ ಮನಸ್ಸು ನಿಶ್ಚಯಾತ್ಮಕವಾದ ಬುದ್ಧಿಯ ಕೈಯಲ್ಲಿದೆ. ಆವಾಗ ಇಂದ್ರಿಯಗಳು ಸರಿಯಾದ ಮಾರ್ಗದಲ್ಲಿ ಸಾಕ್ತವೆ. ಇಲ್ಲದೆ ಹೋದ್ರೆ ಇಂದ್ರಿಯಗಳು ಈತನ ಅವಸಾದನಕ್ಕೆ ಕಾರಣ ಆಗ್ತದೆ. ಆತ್ಮಾನನ್ನ ಅವಸಾದಯೇತು. ಯಾವತ್ತೂ ಈ ಆತ್ಮನನ್ನು ಬೀಳಿಸಿಕೊಳ್ಳುವ ಕೆಲಸದಲ್ಲಿ ನಾವು ತೊಡಗಬಾರದು. ಹಾಗಾಗಬೇಕಾ? ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮ ಏವ ಆತ್ಮನಾಜಿತಃ. ಮನಸ್ಸಿನ ಮೂಲಕ ಇಂದ್ರಿಯಗಳನ್ನು ಗೆಲ್ಲಬೇಕು. ಈ ಇಂದ್ರಿಯಗಳ ಅನರ್ಥವನ್ನು ಗಾರುಡದಲ್ಲಿ ಬಹಳ ಸುಂದರವಾಗಿ ನಿರೂಪಿಸ್ತಾನೆ.
ಒಂದೊಂದು ಇಂದ್ರಿಯ ಒಂದೊಂದು ಪ್ರಾಣಿಯನ್ನು ಸಾಯಿಸಿತು ಅಂತ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ತುಂಬಾ ವಿಸ್ತಾರವಾಗಿ ಬೇಡ, ಸಂಕ್ಷೇಪವಾಗಿ ಗಮನಿಸುವ. ಒಂದೊಂದು ಇಂದ್ರಿಯ ಕುರಂಗ ಮಾತಂಗ ಪತಂಗ ಭೃಂಗ ಮೀನಾ ಹತಾ ಪಂಚಭಿರೇವ ಪಂಚ ಏಕ ಪ್ರಮಾದಿ ಸಕಥಂ ನ ಹನ್ಯತೆ ಯಸ್ ಸೇವತೆ ಪಂಚಭಿರೇವ ಪಂಚ. 5 ಇಂದ್ರಿಯಗಳಿದ್ದಾರೆ: ಕಣ್ಣು, ಕಿವಿ, ಮೂಗು, ಈ ಬೇರೆ ಶಬ್ದಸ್ಪರ್ಶ ರೂಪರಸಗಂಧಗಳನ್ನು ಗ್ರಹಿಸುವ ಇಂದ್ರಿಯಗಳು. ಇದರಲ್ಲಿ ಒಂದೊಂದು ಇಂದ್ರಿಯದಿಂದ ಒಬ್ಬೊಬ್ಬ ಪ್ರಾಣಿ ಸತ್ತು ಹೋಯಿತು ನೋಡಿ ಅಂತ ಕುರಂಗವನ್ನು ತಿಳ್ತಾರೆ. ಕಿವಿ ಅನ್ನುವ ಇಂದ್ರಿಯ ಶಬ್ದವನ್ನು ಗ್ರಹಿಸ್ತದೆ, ಒಳ್ಳೆಯದು. ದೇವರ ಬಗ್ಗೆ ಶಬ್ದವನ್ನು ಗ್ರಹಿಸುವುದು, ಸಾತ್ವಿಕವಾದ ಶಬ್ದಗಳನ್ನು ಗ್ರಹಿಸುವುದು, ಇದು ಶ್ರೇಯಸ್ಸೆ. ಕಿವಿಯ ಮೂಲಕ ಅನೇಕರು ಸಾಧನೆ ಮಾಡಿದ್ದಾರೆ. ಶ್ರವಣ ಅನ್ನೋದು ಶ್ರೀಕೃಷ್ಣ ಶ್ರವಣೆ ಪರೀಕ್ಷಿತ್ ರಾಜ ಸಾಧನೆ ಮಾಡಿದ್ದೇ ಕಿವಿಯ ಮೂಲಕ. ಶ್ರವಣ ಅಂತ 7 ದಿವಸ ಶ್ರವಣ ಮಾಡಿ ದೊಡ್ಡ ಸಾಧನೆ ಮಾಡಿದ. ಆದ್ರೆ ಅದೇ ಕಿವಿ ಕುರಂಗಕ್ಕೆ, ಜಿಂಕೆಯ ಸಾವಿಗೆ ಕಾರಣವಾಯಿತು. ಜಿಂಕೆಗೆ ಬಾಣ ಹೊಡೆಯುವುದೇ ಸಾಧ್ಯ ಇಲ್ಲ, ಅಷ್ಟು ಚಂಚಲ. ಬೇಡ ಏನು ಮಾಡಿದ, ತಾನು ವ್ಯಾಧಗೀತಿ ಅಂತ ಹಾಡಿದ. ಗೀತಿ ಹಾಡ್ತಾ ಇದ್ದ ಹಾಗೆ ಅದನ್ನು ಕೇಳ್ತಾ ಮೈಮರೆತು ಬಿಡ್ತದೆ ಜಿಂಕೆ. ಯಾವಾಗ ಗೀತೆಯನ್ನು ಕೇಳ್ತಾ ಮೈಮರೆಯಿತು ಆವಾಗ ಬಾಣ ಹೊಡೆದು ಸಾಯಿಸಿತು. ಹಾಗಾದ್ರೆ ಜಿಂಕೆ ಯಾಕೆ ಸತ್ತಿತು? ಅದು ಓಡುವುದಕ್ಕೆ ಶುರು ಮಾಡಿದ್ರೆ ಯಾರು ಬಾಣ ಹೊಡೆಯುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಗೀತಿಯನ್ನು ಕೇಳಿಕೊಂಡು ಅದಕ್ಕೆ ಮನಸೋತು ಅದು ಸ್ತಬ್ಧವಾಗಿ ಕಿವಿಗಳನ್ನು ನೆಟ್ಟಗೆ ಮಾಡಿ ನಿಂತಿತಲ್ಲ, ಸತ್ತಿತು. ಹಾಗಾದ್ರೆ ಒಂದು ಪ್ರಾಣ ತೆಗೆದದ್ದು ಕಿವಿ. ಆದ್ರಿಂದ ಕಿವಿಯ ಬಗ್ಗೆ ಜಾಗ್ರತೆ ಇದೆ. ಇಂದ್ರಿಯವು ನಿನ್ನ ಗೆಳೆಯ, ಆದರೆ ಕೈಗೊಟ್ಟಿತು ಅಂತಾದ್ರೆ ಅದರಷ್ಟು ದೊಡ್ಡ ಶತ್ರು ಮತ್ತೊಂದಿಲ್ಲ. ಆದ್ರಿಂದ ಇಂದ್ರಿಯ ಕುರಂಗದ ಪ್ರಾಣ ತೆಗೆಯ. ಇನ್ನು ಸ್ಪರ್ಶನೇಂದ್ರಿಯ ಇದೆ, ತ್ವಗಿಂದ್ರಿಯ. ಅದು ಆನೆಯ ಪ್ರಾಣ ತೆಗೆಯಿತು. ಮಾತಂಗ ಅಂದ್ರೆ ಆನೆಗೆ ಏನಾಯಿತು? ಅದನ್ನು ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಇಷ್ಟು ತೆಳ್ಳಗಿನವ, ಅಷ್ಟು ದಪ್ಪದ ಆನೆಯನ್ನು ತಾನು ಯಾವತ್ತೂ ಹಿಡಿತಕ್ಕೆ ತಂದುಕೊಳ್ಳಲಾರ. ಆದ್ರೆ ಇವ ಬುದ್ಧಿ ಉಪಯೋಗಿಸಿದ. ಆನೆಗೆ ಹೆಣ್ಣಾನೆ ಅಂದ್ರೆ ಭಾರಿ ಇಷ್ಟ. ಹೆಣ್ಣಾನೆಯನ್ನು ಚೆನ್ನಾಗಿ ಸಾಕಿ ಪಳಗಿಸಿಕೊಂಡ. ಆ ಹೆಣ್ಣಾನೆಯನ್ನು ಬಿಟ್ಟ ಕಾಡಿನಲ್ಲಿ. ಒಂದು ದೊಡ್ಡ ಹೊಂಡವನ್ನು ತೆಗೆದು ಹೊಂಡದ ಮೇಲೆ ಒಂದಷ್ಟು ಹಲಗೆಗಳನ್ನು ಹಾಕಿ ಪಕ್ಕದಲ್ಲಿ ಬಿದಿರನ್ನು ಕೂಡ ನೆಟ್ಟು ಆ ಬಿದಿರನ್ನು ಒರೆಸಿಕೊಂಡು ಹೋಗುವುದು ಅಂದ್ರೆ ಅದಕ್ಕೆ ಬಹಳ ಇಷ್ಟ. ಹೆಣ್ಣಾನೆಯನ್ನು ಒರೆಸಿಕೊಂಡು ಹೋಗುವುದು ಅಂದ್ರೆ ಇಷ್ಟ. ಸ್ಪರ್ಶನೇಂದ್ರಿಯದಿಂದ ಸುಖವನ್ನು ಅನುಭವಿಸುವಂತದ್ದು. ಈ ಹೆಣ್ಣಾನೆ ಪಕ್ಕದಲ್ಲಿ ನಿಂತು ಅದನ್ನು ಒರೆಸುವುದಕ್ಕೆ ಅಂತ ಬಂದಂತಹ ಆನೆ ಆ ಖೆಡ್ಡಾದಲ್ಲಿ ಬಿತ್ತು 3 ದಿವಸ ಉಪವಾಸವಿತ್ತು. ಈ ಮನುಷ್ಯ ಹೇಳುವ ಹಾಗೆ ಕೇಳಬೇಕಾದ ಅನಿವಾರ್ಯ ಪ್ರಸಂಗ ಬಂದು ಹೋಯಿತು. ಹಾಗಾದ್ರೆ ಆನೆ ಸತ್ತದ್ದು ತ್ವಗಿಂದ್ರಿಯದ ಕಾರಣದಿಂದ. ಪತಂಗ ರೂಪದಿಂದಾಗಿ ಸತ್ತಿತು. ದೀಪದ ಹುಳ ಅದು ದೀಪವನ್ನು ನೋಡಿತು, ಹತ್ತಿರಕ್ಕೆ ಹೋಗಿ ಮುಟ್ಟಿದ್ರೆ ಆ ಪತಂಗ ಸತ್ತ ಹಾಗೆ ನಾನು ಸಾಯ್ತೇನೆ ಅಂತ ಗೊತ್ತಾಯಿತು. ಮತ್ತೊಮ್ಮೆ ಹತ್ತಿರಕ್ಕೆ ಹೋಯಿತು, ದೂರಕ್ಕೆ ಬಂತು. ಇಲ್ಲ, ಇಂತಹ ರೂಪವುಳ್ಳಂತಹ ದೀಪವನ್ನು ನಾನು ಮುಟ್ಟದೆ ಬದುಕುವುದಕ್ಕಿಂತ ಮುಟ್ಟಿ ಸಾಯುವುದು ಒಳ್ಳೆಯದು ಒಂದೇ. ಅದರ ಒಳಗೆ ಬಿದ್ದು ಸತ್ತಿತು. ಮನುಷ್ಯನು ಹಾಗೆ. ಇಂದ್ರಿಯಗಳು ಅದನ್ನು ನಾನು ಸ್ವೀಕರಿಸಿದ್ರೆ ಅತ್ಯಂತ ಅಪರಾಧ. ಅದು ಪವಮಾನ ಸೂಕ್ತ ಮಾಡಿದ್ರೂ ಕೂಡ ನಾನು ಶುದ್ಧನಾಗಲಾರೆ ಗೊತ್ತಿದೆ ಅವನಿಗೆ. ಗೊತ್ತಿದ್ರು ಸುಮ್ಮನೆ ಅದನ್ನು ಸ್ವೀಕರಿಸದೇ ಬದುಕುವುದಕ್ಕಿಂತ ಸ್ವೀಕರಿಸಿ ಸತ್ರೇನು ಅಂತ ಸ್ವೀಕಾರ ಮಾಡ್ತಾನೆ. ಇದು ಪತಂಗದ ಹಾಗೆ ಆತನ ಚಕ್ಷುರಿಂದ್ರಿಯ ಅವನಿಗೆ ಮೋಸ ಮಾಡ್ತದೆ. ಪತಂಗ ಭೃಂಗ ಅಂದ್ರೆ ಕಮಲದ ಪುಷ್ಪದಲ್ಲಿದ್ದಂತಹ ಮಕರವಂದವನ್ನು ಆಸ್ವಾದಿಸತಕ್ಕಂತಹ ಜೇನು ನೊಣ. ಅದು ಅದರಲ್ಲಿದ್ದ ಮಕರಂದವನ್ನು ಆಸ್ವಾದಿಸ್ತಾ ಇದೆ. ಸೂರ್ಯಾಸ್ತ ಆಗ್ತಾ ಇರುವುದು ಅದರ ಗಮನಕ್ಕೆ ಬರ್ತದೆ. ಆದ್ರೆ ಮಕರಂದ ಹೀರುವ ಹಂತದಲ್ಲಿ ನಾನು ಸೂರ್ಯಾಸ್ತವಾದರೆ ಏನು ಅಂತ ಅಲ್ಲಿ ಕೂತಿತ್ತು. ಸೂರ್ಯಾಸ್ತವಾದ ಕೂಡಲೇ ಕಮಲ ಮುಚ್ಚಿದ ಕಮಲದ ಒಳಗೆ ಸಿಕ್ಕಿ ಹಾಕಿಕೊಂಡಿತು. ಮರುದಿವಸ ಬೆಳಗ್ಗೆ ಅದು ಹೆಣವಾಗಿ. ಹಾಗಾದ್ರೆ ತಾನು ವಾಸನೆಯನ್ನು ಅನುಸರಿಸಿ ವಾಸನೆಯ ಕಾರಣದಿಂದ ಭೃಂಗ ಸತ್ತು ಹೋಯಿತು. ಮೀನು ನಾಲಿಗೆಯಿಂದ ಸತ್ತಿತು. ಕುರಂಗ ಮಾತಂಗ ಪತಂಗ ಭೃಂಗ ಮೀನಾ ಹತಾಹ ಪಂಚಭಿರೇವ ಪಂಚ. ಅದು ಗಾಳದಲ್ಲಿ ಹಾಕಿದಂತಹ ಎರೆಹುಳದ ಮಾಂಸಕ್ಕೆ ಆಸೆ ಇಟ್ಟು ಹತ್ತಿರ ಹೋಯ್ತು. ಸಿಕ್ಕಿ ಹಾಕಿಕೊಳ್ತೇನೆ ಅಂತ ಗೊತ್ತಾಯ್ತು. ಕೊನೆಗೆ ಸಿಕ್ಕಿ ಹಾಕಿಕೊಂಡ್ರೂ ತೊಂದರೆ ಇಲ್ಲ ಅಂತ ಇಂದ್ರಿಯದ ದಾಸನಾದಂತಹ ಮೀನು ಆ ಗಾಳದಲ್ಲಿ ಸಿಕ್ಕಿ ಹಾಕಿಕೊಂಡು ಸತ್ತು ಹೋಯಿತು. ಹಾಗಾದರೆ 5 ಇಂದ್ರಿಯಗಳು ಯಾವಾಗ ವೈಷಯಿಕ ಭೋಗದಲ್ಲಿ ಆಸಕ್ತವಾಗ್ತದೋ ಆವಾಗ ನಿನ್ನ ಪತನಕ್ಕೆ ಹೇತುವಾಗ್ತದೆ. ಆತ್ಮೈವ ರಿಪುಃ ಆತ್ಮನ. ಇಂದ್ರಿಯಗಳೇ ನಿನಗೆ ಶತ್ರುವಾಗ್ತದೆ. ಆದ್ರೆ ಇಂದ್ರಿಯಗಳನ್ನು ಮನಸ್ಸೆಂಬ ಕಡಿವಾಣದ ಮೂಲಕ ಬುದ್ಧಿಯ ಹಿಡಿತದಲ್ಲಿಟ್ಟುಕೊಂಡಿದ್ದಂತಹ ಜೀವ ಅವನು ಎತ್ತರಕ್ಕೆ ಇರ್ತಾನೆ. ಅವನು ಯೋಗಾರೋಹವನ್ನು ಪಡಿತಾನೆ. ಯಾರು ಮನಸ್ಸನ್ನು ಗೆದ್ದಿಲ್ಲ ಅವನಿಗೆ ಮನಸ್ಸು ಶತ್ರುವಾಗಿದೆ. ಅನಾತ್ಮನಸ್ತು ಶತ್ರುದ್ವೇ ವರ್ತೇತ ಆತ್ಮೀವ ಶತ್ರುವತು. ಇಲ್ಲಿ ಅನಾತ್ಮ ಅಂದ್ರೆ ಮನಸ್ಸನ್ನು ಗೆಲ್ಲದೇ ಇದ್ದವ. ಅಜಿತೇಂದ್ರಿಯ ಅಮನಸ್ಕ. ಅಮನಸ್ಕ ಅನ್ನುವ ಶಬ್ದಕ್ಕೆ ಮನಸ್ಸು ಇಲ್ಲದವ ಅಂತ ಅರ್ಥ ಅಲ್ಲ. ಮತ್ತೆ
ಮನಸ್ಸು ಅವನ ಹಿಡಿತದಲ್ಲಿ ಇಲ್ಲದವ, ಅವನನ್ನು ಅನಾತ್ಮ ಅಂತ ಕರೀತಾನೆ. ಅಜಿತಾತ್ಮನನ್ನು ಅನಾತ್ಮ ಅಂತ ಕರೆಯುವುದು. ಆಚಾರ್ಯರು ಭಾಷ್ಯದಲ್ಲಿ ಬಹಳ ಸುಂದರವಾದ ದೃಷ್ಟಾಂತ ಕೊಡ್ತಾನೆ. ಅವನ ಮನೆಯಲ್ಲಿ ಕೆಲಸದವ ಇದ್ದಾನೆ, ಆದ್ರೆ ಇವನು ಹೇಳಿದ ಹಾಗೆ ಆ ದಾಸ ಕೆಲಸ ಮಾಡುವುದಿಲ್ಲ, ದಾಸ ಹೇಳಿದ ಹಾಗೆ ಇವ ಕೆಲಸ ಮಾಡಬೇಕಾದ ಸ್ಥಿತಿ ಬಂದಿದೆ. ಇಂತಹ ಸ್ಥಿತಿ ಇದ್ರೆ ಆ ಭೃತ್ಯನನ್ನು ಅಭೃತ್ಯ ಅಂತ ಕರೀತಾರೆ. ಯಹ ಅಯಂ ಮಮ ಭೃತ್ಯ ಸಹ ಅಭೃತ್ಯ ಅಂತ. ಯಾರು ನನ್ನ ಕೆಲಸ ಮಾಡುವವ ಇದ್ದಾನೆ ಅವ ಕೆಲಸ ಮಾಡುವವ ಅಲ್ಲ ಅಂತ ಅಭೃತ್ಯ ಅನ್ನೋ ಶಬ್ದ ಇದೆ. ಅಭೃತ್ಯ ಅಂದ್ರೆ ಭೃತ್ಯ ಅಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಹಿಡಿತದಲ್ಲಿಲ್ಲದೆ ಇರುವ ಭೃತ್ಯ, ನನಗೆ ಜಿತನಲ್ಲದೆ ಇದ್ದಂತಹ ಭೃತ್ಯ. ಅಜಿತ ಭೃತ್ಯನನ್ನು ಅಭೃತ್ಯ ಅಂತ ಕರೆಯುವ ಹಾಗೆ ಪ್ರಕೃತ ಯಾರು ಮನಸ್ಸನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಿಲ್ಲವೋ ಅಂತಹ ವ್ಯಕ್ತಿಯನ್ನು ಇಲ್ಲಿ ಅನಾತ್ಮ ಅನ್ನುವ ಶಬ್ದದಿಂದ ಕರೀತಾನೆ. ಸರಿಯಾದ ಭೃತ್ಯನಿಲ್ಲದೆ ಇದ್ದವರನ್ನು ಅಭೃತ್ಯ ಅಂತ ಕರೆಯುವಂತೆ ಮನಸ್ಸು ಹಿಡಿತದಲ್ಲಿ ಇಲ್ಲದೆ ಇದ್ದ ವ್ಯಕ್ತಿಯನ್ನು ಅನಾತ್ಮ ಅಂತ ಕರೆದರು. ಅನಾತ್ಮನಸ್ತು ಶತ್ರುತ್ವೇ, ಯಾವಾಗ ಈ ಇಂದ್ರಿಯವನ್ನು ಹಿಡಿತದಲ್ಲಿ, ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಇದ್ದಂತಹ ವ್ಯಕ್ತಿ ಮನಸ್ಸಿಗೆ ಶತ್ರುವಾಗಿ ನಿಲ್ತಾನೋ ಆವಾಗ ವರ್ತೇತ ಆತ್ಮೀವ ಶತ್ರು. ಅವನ ದಾಸನಾಗಿರಬೇಕಾಗಿದ್ದಂತಹ ಮನಸ್ಸು ಅವನ ಶತ್ರುವಿನ ಹಾಗೆ ನಿಂತು ಬಿಡ್ತದೆ. ಮನಸ್ಸು ಅವನಿಗೆ ಶತ್ರುವಾಗ್ತದೆ. ಶತ್ರು ಮತ್ತು ಮಿತ್ರ ಅನ್ನುವ ಶಬ್ದಕ್ಕೆ ಎಷ್ಟು ಅರ್ಥ? ಇವನನ್ನು ಅನುಕೂಲ ಮಾರ್ಗದಲ್ಲಿ ಕರೆದೊಯ್ಯುವಂತಹದ್ದು ಮಿತ್ರ, ಅನನುಕೂಲವಾದ ಕಡೆಯಲ್ಲಿ ಬೀಳಿಸುವಂತಹದ್ದು ಶತ್ರು. ಇಷ್ಟೇ ಶತ್ರು ಭೃತ್ಯ ಅನ್ನುವುದಕ್ಕೆ ಇಷ್ಟೇ ಅರ್ಥ. ನಿನ್ನ ಮನಸ್ಸು ನಿನಗೆ ಶತ್ರು ಅಂದ್ರೆ ಏನು? ನೀನು ಯಾವ ಕಡೆಗೆ ಸಾಗಬೇಕು ಅದಕ್ಕಿಂತ ವಿಪರೀತವಾದ ಮಾರ್ಗದಲ್ಲಿ ಬೀಳಿಸಿ ಹಾಕ್ತದೆ ಅಂತ ಅರ್ಥ. ಮಿತ್ರ ಅಂದ್ರೇನು? ಬಂಧು ಅಂದ್ರೇನು? ನಿನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಹ ನಿನ್ನ ಅಭೀಷ್ಟ ಸ್ಥಳವನ್ನು ತಲುಪಿಸ್ತದೆ ಅಂತ ಅರ್ಥ. ಆದ್ದರಿಂದ ಈ ಎರಡು ಶ್ಲೋಕಗಳು ಈ 6ನೇ ಅಧ್ಯಾಯದ ಹೃದಯ ಸ್ಥಾನದಲ್ಲಿರ್ತಕ್ಕಂಥ. ಇನ್ನು ಮುಂದಿನ ಎಲ್ಲಾ ಶ್ಲೋಕವೂ ಈ 2 ಶ್ಲೋಕದ ಸುತ್ತಾ ಇರ್ತಾರೆ. ನಿನ್ನ ಮನಸ್ಸಿನ ಹಿಡಿತ ಮುಖ್ಯ. ಅದರಿಂದ ಸಮಾಧಿ ಯೋಗವನ್ನು ಹೇಳತಕ್ಕಂತಹ ಈ 6ನೆಯ ಅಧ್ಯಾಯ ಏನಿದೆ ಅಲ್ಲಿ ಮುಖ್ಯ ಬೇಕಾದದ್ದು ಮನಸ್ಸು ನಮ್ಮ ಹಿಡಿತದಲ್ಲಿ ಇರತಕ್ಕದ್ದು ಅನ್ನುವ ವಿಷಯ. ಮುಂದಿನ ವಿಷಯಗಳೆಲ್ಲ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಮಾಡಿಕೊಡ್ತಾ ಹೋಗ್ತಾರೆ. ಅದು ಪ್ರಾಣಾಯಾಮದ ಬಗ್ಗೆಗಿನ ವಿವರಣೆ ಇರಬಹುದು, ಧ್ಯಾನ ಧಾರಣ ಸಮಾಧಿಯ ಬಗ್ಗೆ ವಿವರಣೆ ಇರಬಹುದು, ಯಮನಿಯಮ ಆಸನಗಳ ಬಗ್ಗೆ ಕೃಷ್ಣ ಕೊಡ್ತಕ್ಕಂತಹ ವಿವರಣೆ ಇರಬಹುದು. ಇದೆಲ್ಲ 6ನೇ ಅಧ್ಯಾಯದಲ್ಲೇ ಬರುವ ವಿವರಣೆಗಳು. ಆದ್ರೆ ಇಷ್ಟೂ ವಿವರಣೆಗಳು ಇರುವುದು ಯಾಕೆ? ನಿನ್ನ ಆತ್ಮ ನಿನಗೆ ಬಂಧು ಆಗಬೇಕಪ್ಪ, ನಿನ್ನ ಆತ್ಮ ನಿನಗೆ ಶತ್ರುವಾಗಬಾರದು. ಇಷ್ಟಕ್ಕೋಸ್ಕರ ಈ ವಿವರಣೆಯನ್ನು ಕೃಷ್ಣ ಮುಂದಿನ ಅಧ್ಯಾಯದ ಅವಶಿಷ್ಟ ಶ್ಲೋಕಗಳಲ್ಲಿ ಕೊಡ್ತಾ ಹೋಗ್ತಾನೆ. ಹಾಗಾದ್ರೆ ಏನ್ ಮಾಡಬೇಕು ನಾವು? ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು. ಇಷ್ಟೇ ಹೇಳಿದ್ರೆ ಯಾರು ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಇಷ್ಟು ಹೇಳಿದ ಮೇಲೆ 2 ವಿಷಯ ಅವನಿಗೆ ಹೇಳಬೇಕು. ಒಂದು, ಅದನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಈ ಮಾರ್ಗಗಳಿದ್ದಾವೆ ಅಂತ ಕೆಲವು ಪಾಯಿಂಟ್ ಹಾಕಿ ಹೇಳಬೇಕು. ಹೀಗಿರು, ಆಗ ನಿನ್ನ ಮನಸ್ಸು ಹಿಡಿತಕ್ಕೆ ಬರುತ್ತೆ. ಅಂದ್ರೆ ಮಾರ್ಗದರ್ಶನ ಮಾಡಬೇಕು. ಈಗ ಒಬ್ಬನಿಗೆ ಜ್ವರ ಬಂದಿದೆ ಅಂತ ಅಂದ್ಕೊಂಡು, ನಿನ್ನ ಜ್ವರ ಬಂದು ನಿನ್ನನ್ನು ಬಿಟ್ಟು ಹೋಗ್ಬೇಕು ಅಂತ ಇಷ್ಟು ಹೇಳಿದ್ರೆ ಅವ ಏನ್ ಮಾಡ್ತಾನೆ? ಹೌದಾ, ಹೋಗ್ಬೇಕಾ ಅಂತ ಇಬ್ಬರು ಜ್ವರ ಬಿಟ್ಟು ಹೋಗ್ಬೇಕು, ಜ್ವರ ಬಿಟ್ಟು ಹೋಗ್ಬೇಕು 20 ಬಾರಿ ಹೇಳಿದ್ರು ಜ್ವರ ಎಲ್ಲಿ ಬಿಟ್ಟು ಹೋಗುತ್ತೆ? ಹಾಗಾದ್ರೆ ಅವನಿಗೆ ಏನ್ ಹೇಳಬೇಕು? ಜ್ವರವನ್ನು ನಿನ್ನಿಂದ ದೂರ ಮಾಡುವುದಕ್ಕೆ ಇಂಥದ್ದು ಮಾಡಬೇಕಪ್ಪ ಅಂತ ಅವನಿಗೆ ಕೆಲವು ಅಂಶಗಳನ್ನು ನಿರೂಪಣೆ ಮಾಡಬೇಕು. ನಿನ್ನ ಬದುಕು ಹೀಗಿರ್ಬೇಕು, ಇಷ್ಟೇ ನಿದ್ದೆ ಮಾಡಬೇಕು, ಇಷ್ಟೇ ನೀರು ಕುಡಿಬೇಕು, ಇಷ್ಟೇ ಬಿಸಿಯಾದ ನೀರು ಕುಡಿಬೇಕು, ಇಷ್ಟೇ ಆಹಾರ ತಗೊಳ್ಬೇಕು, ಇಷ್ಟಿಷ್ಟು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಆದ್ರಿಂದ ಈ ರೀತಿ ಇರು, ಆವಾಗ ನಿನ್ನ ರೋಗ ಹೋಗುತ್ತೆ. ರೋಗ ಹೋಗಬೇಕು ಅಂತ ಅಷ್ಟೇ ಹೇಳಿ ಪ್ರಯೋಜನ ಇಲ್ಲ. ಹೇಗೆ ಹೋಗುತ್ತೆ? ಅದಕ್ಕೆ ಸಾಧನೋಪಾಯ ಹೇಳಬೇಕು. ಒಂದು ಅಂಶ ಅಷ್ಟೇ ಹೇಳಿದ್ರು ಸಾಕಾಗುದಿಲ್ಲ ಅಲ್ಲ. ಎಷ್ಟು ಈಗ ಎಲ್ಲರೂ ರೋಗದಲ್ಲೇ ಇದ್ದಾರೆ, ನಾನೊಬ್ಬ ಇದ್ರೆ ದೊಡ್ಡದೇನು ಅಂತ ಹೇಳ್ತಾನೆ. ಪರವಾಗಿಲ್ಲ, ರೋಗವೇ ನಮ್ಗೆ ಅಭ್ಯಾಸ ಆಗೋಗಿದೆ ಅಂತ ಹೇಳ್ತಾನೆ. ಆವಾಗ ನಾವು 2ನೇ ಅಂಶವನ್ನು ಹೇಳಬೇಕು ಅವನಿಗೆ. ರೋಗ ಬಿಟ್ಟು ಹೋದ್ರೆ ಇಷ್ಟೆಲ್ಲ ಅನುಕೂಲ ಇದೆ ಅಂತ ಫಲವನ್ನು ಹೇಳಬೇಕು. ಹಾಗಾದ್ರೆ 2 ಅಂಶ ಬೇಕು. ಒಂದು, ಈ ಕೆಟ್ಟದ್ದು ಹೋದ್ರಿಂದ ಇಷ್ಟು ಒಳ್ಳೆಯದಾಗ್ತದೆ ಅಂತ ಆ ಒಳ್ಳೆಯದನ್ನು ಫಲವನ್ನು ನಿರೂಪಿಸಬೇಕು ಒಂದು. 2ನೇದು, ಇದನ್ನು ಕೆಟ್ಟದ್ದನ್ನು ದೂರ ಹಾಕುವ ಬಗೆ ಹೇಗೆ ಅಂತ ಮಾರ್ಗದರ್ಶನ ಮಾಡುವುದು 2ನೇದು. 2ನ್ನೂ ಕೃಷ್ಣ ಒಟ್ಟೊಟ್ಟಿಗೆ ಮಾಡ್ತಾ ಹೋಗ್ತಾನೆ. ಮೊದಲು ಯಾರು ಜಿತಾತ್ಮನಿದ್ದಾನೆ, ಅನಾತ್ಮ ಅಲ್ಲ, ಆತ್ಮವನ್ನು ನಿಗ್ರಹ ಮಾಡಿದವ, ಮನೋನಿಗ್ರಹಶಾಲಿ ಇದ್ದಾನೆ, ಅವನಿಗೆ ಫಲವನ್ನು ಹೇಳ್ತಾನೆ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಪ್ರಸೀದತಿ. ಈ ಅರ್ಥ ಶ್ಲೋಕ ಸಾಕು, ಅದೊಂದು ಶ್ಲೋಕ ಇದ್ದ ಹಾಗೆ. ಇದು ಮುಂದಿನ ಭಾಗ ಅನ್ನೋದು ಮುಂದಿನ ಭಾಗಕ್ಕೆ ಹೋಗ್ತದೆ. ಇಲ್ಲಿ ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಪ್ರಸೀದತಿ. ನೀನು ಇಂದ್ರಿಯವನ್ನು ನಿಗ್ರಹ ಮಾಡಬೇಕಾದ್ದು ಅನಿವಾರ್ಯವಪ್ಪ, ಅತ್ಯಂತ ಅಪೇಕ್ಷಿತವಾಗಿದೆ ಅಪ್ಪ. ಯಾಕೆ ಗೊತ್ತೋ?
ಯಾರು ಮನಸ್ಸನ್ನು ಇಂದ್ರಿಯವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾನೋ ಅಂತವನು ಪ್ರಶಾಂತನಾಗ್ತಾನೆ. ಪ್ರಶಾಂತನಾದ ಅಂತಾದರೆ ಪರಮಾತ್ಮ ಅವನಿಗೆ ಪ್ರಸನ್ನನಾಗ್ತಾನೆ. ಪರಮಾತ್ಮ ಪ್ರಸನ್ನನಾದ ಅಂತಾದ್ರೆ ತನ್ನನ್ನು ತಾನು ತೋರಿಸ್ತಾನೆ. ಯಾವಾಗ ಪರಮಾತ್ಮನನ್ನು ಈತ ದರ್ಶನ ಮಾಡ್ತಾನೋ ಆವಾಗ ಇವನ ದುಃಖಗಳೆಲ್ಲವೂ ಬಿಟ್ಟು ಹೋಗ್ತಾನೆ. ಪ್ರಸನ್ನ ಚೇತಸಃ ಆಶು, ಯಾವಾಗ ಅವನ ಮನಸ್ಸು ಪ್ರಸನ್ನವಾಗ್ತದೆ, ಪ್ರಸನ್ನನಾದವನಿಗೆ ದೇವರು ಪ್ರಸನ್ನನಾದ, ದೇವರು ಪ್ರಸನ್ನನಾದ ಅಂತಾದ್ರೆ ತನ್ನನ್ನು ತೋರಿಸ್ತಾನೆ. ದೇವರ ದರ್ಶನ ಯಾವಾಗ ಆಗ್ತದೆ ಆಗ ದುಃಖಗಳೆಲ್ಲ ಬಿಟ್ಟು ಹೋಗ್ತಾನೆ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ, ಎಲ್ಲ ಪಾಪಗಳು ಕರ್ಮಗಳು ಹೋಗಿ, ಕರ್ಮ ನಿಮಿತ್ತವಾದ ದುಃಖಗಳು ಹೋಗಿ ಸುಖಿಯಾಗಿ ಬಿಡ್ತಾನೆ. ಆದ್ದರಿಂದ ನಿನಗೆ ಪರಮ ಸುಖ ಬೇಕಲ್ಲ, ಆ ಸುಖ ಸಿಗಬೇಕಾದ್ರೆ ದೇವರ ದರ್ಶನ ಆಗಬೇಕು. ದೇವರ ದರ್ಶನ ಆಗಬೇಕಾದ್ರೆ ದೇವರು ತಾನೇ ತಾನಾಗಿ ತನ್ನನ್ನು ತೋರಿಸಬೇಕು ಅಂತ ಇಚ್ಛಿಸಬೇಕು. ಆ ರೀತಿಯ ದೇವರ ಪ್ರಸನ್ನತೆ ಪ್ರಾಪ್ತಿಯಾಗಬೇಕಾದ್ರೆ ನೀನು ಮೊದಲು ಪ್ರಶಾಂತಾತ್ಮನಾಗಬೇಕು. ಅದಾಗಬೇಕಾದ್ರೆ ನೀನು ಇಂದ್ರಿಯ ಮನಸ್ಸನ್ನು ನಿಗ್ರಹಿಸಬೇಕು. ಜಿತಾತ್ಮನಃ ಅಂದ್ರೆ ಇಂದ್ರಿಯ ನಿಗ್ರಹವನ್ನು ಮನೋನಿಗ್ರಹವನ್ನು ಸಂಪಾದಿಸಿರತಕ್ಕಂತಹ ವ್ಯಕ್ತಿಗೆ, ಪ್ರಶಾಂತಸ್ಯ ಈ ಕಾರಣದಿಂದಲೇ ಶಮವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗೆ ಪರಮಾತ್ಮ ಪ್ರಸೀದತಿ. ಪರಮಾತ್ಮನ ಪ್ರಸನ್ನತೆ ಅನ್ನುವುದು ಜೀವನದ ದೊಡ್ಡ ಸಾಧನೆ. ಎಲ್ಲಾ ಸಾಧನೆಗಿಂತ ದೊಡ್ಡ ಸಾಧನೆ ಭಗವಂತನ ಪ್ರಸನ್ನತೆ. ಯಾಕಂದ್ರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ, ಆ ಲಕ್ಷ್ಮೀಕಾಂತನು ಪ್ರಸನ್ನನಾದ ಅಂತಾದರೆ ಇವನಿಗೆ ಅಲಭ್ಯವಾದದ್ದು ಯಾವುದಿದೆ? ಎಲ್ಲವನ್ನು ಪಡೆದ ಅಂತ ಅರ್ಥ, ಸಾಧನೆಯ ಪೂರ್ತಿಯಾಯಿತು ಅಂತ ಅರ್ಥ. ಆದ್ರಿಂದ ದೇವರ ಪ್ರಸನ್ನತೆ ಅನ್ನುವುದು ಬಹಳ ಮುಖ್ಯ. ಅದಕ್ಕೆ ಕಾರಣ ಈತನ ಪ್ರಶಾಂತತೆ. ದೇವರು ಪ್ರಸನ್ನನಾಗಬೇಕಾದ್ರೆ ಇವ ಪ್ರಸನ್ನನಾಗಬೇಕು ಮೊದಲು. ಏನು ಪ್ರಸನ್ನನಾಗುವುದು ಅಂದ್ರೆ ಏನು? ಪ್ರಶಾಂತನಾಗುವುದು ಅಂದ್ರೆ ಏನು? ಅಂದ್ರೆ ಇವನ ಮನಸ್ಸಿನಲ್ಲಿ ಆಕಾಂಕ್ಷೆಗಳೆಲ್ಲ ತಿಳಿಯಾಗುವುದು. ಸಾಮಾನ್ಯವಾಗಿ ಮನುಷ್ಯನ ಮನಸ್ಸು ಸಾಗರದ ಹಾಗೆ ಇರ್ತದೆ. ಮನಸ್ಸಾಗರ, ಚೇತಸ್ಸಾಗರ ಅಂತ ಕರೀತಾನೆ. ಅದು ಸಾಗರ ಏನಾಗಿರ್ತದೆ, ಯಾವತ್ತೂ ಶಾಂತವಾಗಿರುವುದಿಲ್ಲ. ಏನು ಅಲೆಗಳ ಹಿಂದೆ ಅಲೆಗಳು, ಆ ಅಲೆಯನ್ನು ಓಡಿಸಿಕೊಂಡು ಬರುವ ಇನ್ನೊಂದು ಅಲೆ, ಈ ಅಲೆ ಕೆಳಗೆ ಬಿದ್ದ ಕೂಡಲೇ ಅದು ಮತ್ತೆ ವೀಚಿ ಮತ್ತೆ ತರಂಗವಾಗಿ, ಚಿಕ್ಕದು ದೊಡ್ಡದು ಚಿಕ್ಕದು ದೊಡ್ಡದು, ಅದಕ್ಕೆ ಲಹರಿಗಳು ಅಂತ ಕರೀತಾರೆ ಸಂಸ್ಕೃತದಲ್ಲಿ. ವೀಚಿ, ತರಂಗ, ಲಹರಿ, ಊರ್ಮಿ ಇವೆಲ್ಲವೂ ಕೂಡ ತೆರೆ, ತರಂಗ ಅನ್ನುವುದರಲ್ಲಿ ಇರತಕ್ಕಂತಹ ಪರ್ಯಾಯ ಪದಗಳು. ಮನಸ್ಸಿನ ಲಹರಿಗಳು ಅಂದ್ರೆ ಮನಸ್ಸಿನ ಅಲೆಗಳು. ಮನಸ್ಸಿನಲ್ಲಿ ನಿರಂತರ ಪ್ರಕ್ಷುಬ್ಧತೆ ಅನ್ನುವುದು ಇರ್ತದೆ. ಮನಸ್ಸು ಎಷ್ಟೆಷ್ಟು ಪ್ರಕ್ಷುಬ್ಧವಾಗಿರ್ತದೋ, ಸಮುದ್ರದ ಹಾಗೆ ಮತ್ತೆ ಮತ್ತೆ ಉದ್ಘೋಷದಲ್ಲಿ ತೊಡಗಿರ್ತದೋ, ಸಂಘರ್ಷದಲ್ಲಿ ಲೀನವಾಗಿರ್ತದೋ, ಅಷ್ಟಕ್ಕೂ ಇವನಿಗೆ ದೇವರು ಮತ್ತು ಸುಖ ಅನ್ನೋದು ದೂರವಾಗಿರ್ತದೆ. ದೇವರು ಅನ್ನುವುದನ್ನು ನಾವು ಸುಖ ಅನ್ನುವ ಸ್ವರೂಪದಲ್ಲೇ ಇಟ್ಟುಕೊಂಡು ಒಂದು ರೀತಿಯಲ್ಲಿ ಯೋಚಿಸುವುದಾದ್ರೆ, ಮನುಷ್ಯ ಯಾವಾಗ ಸುಖಿ, ಯಾವಾಗ ಪ್ರಶಾಂತನಾಗಿದ್ದಾನೆ ಆವಾಗ ಸುಖಿ. ನಮ್ಮ ಈ ಸಾಗರ ಇದೆಯಲ್ಲ, ಪ್ರಕ್ಷುಬ್ಧವಾದಂತಹ ಸಾಗರ, ಅದು ಶಾಂತ ಸಾಗರ ಆಗಿದೆ. ಅದರಲ್ಲಿ ಅಲೆಗಳು ನಿಲ್ಲಬೇಕು. ಅಲೆಗಳು ನಿಂತ ಹಾಗೆ ಅದು ಶಾಂತವಾಗಿದೆ. ಪುಟ್ಟ ರೀತಿಯ ವೀಚಿಗಳು ಅದರಲ್ಲಿ ಇರಬಾರ್ದು. ದೊಡ್ಡ ದೊಡ್ಡ ತರಂಗಗಳಲ್ಲ, ವೀಚಿಗಳು, ಪುಟ್ಟ ಪುಟ್ಟ ಅಲೆಗಳು ಇರಬಾರ್ದು, ಅಲುಗಾಡಬಾರ್ದು. ಯಾವಾಗ ಮನಸ್ಸು ಅಲುಗಾಡುವುದಿಲ್ಲ ಆವಾಗ ಶಾಂತವಾದ ನೀರಿನಲ್ಲಿ ಆಕಾಶದಲ್ಲಿರುವ ಸೂರ್ಯನ ಪ್ರತಿಬಿಂಬ ಕಾಣಿಸುವ ಹಾಗೆ ಈ ಮನಸ್ಸಿನಲ್ಲಿ ಭಗವಂತನ ಪ್ರತಿಬಿಂಬ ಕಾಣಿಸುತ್ತೆ. ಅದು ಆ ದೇವರು ಕಾಣಿಸ್ಬೇಕು. ದೇವರು ಮನಸ್ಸಿನಲ್ಲಿ ಕಂಡ ಅಂತಾದ್ರೆ, ಆ ಕಂಡ ಅಂದ್ರೆ ಏನು? ಅವ ಪ್ರಸನ್ನನಾದ ಅಂತ ಅರ್ಥ. ದೇವರು ಪ್ರಸನ್ನನಾಗುವುದಕ್ಕೆ ನಿನ್ನ ಮನಸ್ಸು ಶಾಂತ ಸಾಗರವಾಗುವುದು ಮುಖ್ಯ. ಆದ್ರೆ ಮನಸ್ಸು ಪ್ರಶಾಂತ ಆಗಬೇಕಾದ್ರೆ ಇಂದ್ರಿಯ ನಿಗ್ರಹ ಮುಖ್ಯ. ಯಾಕಂದ್ರೆ ಮನಸ್ಸನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಬಿಟ್ರೆ ಅದು ಓಲಾಡ್ತಾ ತೆರೆಗಳನ್ನು ತರಂಗಗಳನ್ನು ಹಾಕಿಕೊಂಡು ಪ್ರಕ್ಷುಬ್ಧವಾಗಿರ್ತದೆ. ಅದರ ಪ್ರಕ್ಷೋಭೆ ಹೋಗಬೇಕಾದ್ರೆ ಪ್ರಶಾಂತತೆ ಬರಬೇಕು. ಅದಕ್ಕೆ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟು ಒಟ್ಟಿನಲ್ಲಿ ನಮಗೆ ಖುಷಿ ಕೊಡುವ ವಿಷಯವನ್ನು ಕೃಷ್ಣ ಹೇಳಿದ್ದು, ನಿನ್ನ ಇಂದ್ರಿಯ ಮನಸ್ಸನ್ನು ನಿಗ್ರಹಿಸುವುದರಿಂದ ನಿನ್ನ ಮನಸ್ಸು ಪ್ರಶಾಂತವಾಗ್ತದೆ. ಈ ಪ್ರಶಾಂತದ ಸ್ಥಿತಿ ಇದ್ದಾಗ ಮಾತ್ರ ದೇವರು ನಿನ್ನ ಮೇಲೆ ಅನುಗ್ರಹ ಮಾಡ್ತಾನೆ. ಅದರಿಂದ ದೇವರ ಅನುಗ್ರಹ ಸಿಗಬೇಕು, ನೀನು ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೋ. ಸರಿ, ಇಂದ್ರಿಯ ನಿಗ್ರಹ ಮಾಡಬೇಕು. ಇದರ ಪ್ರಯೋಜನ ಏನು ಅಂತ ಹೇಳಿದ್ರೆ, ಕೊನೆಗೆ ಭಗವಂತ ಪ್ರಸನ್ನನಾಗಿ ಅವನ ದರ್ಶನ ಆಗ್ತದೆ. ದೇವರ ದರ್ಶನ ಆಗಿ ಏನು ಪ್ರಯೋಜನ? ನಾವು ಅಲ್ಲಿಗೂ ನಿಲ್ಲುವುದಿಲ್ಲ. ನಮ್ಗೆ ಎಷ್ಟು ಹೇಳಿದ್ರು ಸಾಕು, ದೇವರ ದರ್ಶನ ಆಯ್ತಪ್ಪ ಅದರೇನು ಅಂತ ನಾವು ಏನು ಅಂತ ಹೇಳುವುದರಲ್ಲಿ ಬಹಳ ಮುಂದೆ ಇರುವವರು. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ಅಪರೋಕ್ಷ ಜ್ಞಾನಿಗೆ ಇಷ್ಟೆಲ್ಲ ಪ್ರಯೋಜನ ಇದೆ ಅಪ್ಪ. ಶೀತೋಷ್ಣ ಸುಖ ದುಃಖೇಶು ತಥಾ ಮಾನ ಅಪಮಾನಯೋ
ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನ. ಯಾರಿಗೆ ಅಪರೋಕ್ಷ ಜ್ಞಾನವಾಯಿತು ಅವನು ಮುಖ್ಯವಾಗಿ ಎಲ್ಲ ವಿಷಯಗಳಲ್ಲೂ ಸಮವಾಗಿರುತ್ತಾನೆ. ಅಪರೋಕ್ಷ ಜ್ಞಾನದ ದೊಡ್ಡ ಪ್ರಯೋಜನ ಏನು ಅಂದ್ರೆ ಸಮತ್ವ ಅನ್ನುವುದು ಒಂದು ಪ್ರಯೋಜನ. ಇವತ್ತು ನಾವು ಸಮವಾಗಿ ಯಾವ ವಿಷಯದಲ್ಲೂ ಇರುವುದಿಲ್ಲ, ಎಲ್ಲ ವಿಷಯದಲ್ಲೂ ವಿಷಮ. ಸುಖದ ಬಗ್ಗೆ ನಮ್ಮ ಗಮನ ಬೇರೆ ತರ ಇರ್ತದೆ, ದುಃಖದ ಬಗ್ಗೆ ನಮ್ಮ ದೃಷ್ಟಿ ಬೇರೆ ತರ ಇರ್ತದೆ. ದುಃಖ ಅದು ಯಾವತ್ತೂ ತ್ಯಾಜ್ಯ, ಅದನ್ನು ದ್ವೇಷಿಸಿ. ದುಃಖಕ್ಕೆ ಕಾರಣವಾದದ್ದು ಯಾವುದಿದೆ ಅದನ್ನು ದೂರ ಇರಲಿ, ಅದರ ಬಗ್ಗೆ ದ್ವೇಷವಿದೆ. ಸುಖಕ್ಕೆ ಕಾರಣವಾದದ್ದು ಯಾವುದಿದೆ ಅದನ್ನೆಲ್ಲ ತುಂಬಾ ಅಭಿನಂದಿಸಬೇಕು, ಹತ್ತಿರದಲ್ಲಿ ಸೇರಿಸಿಕೊಳ್ಬೇಕು. ಈ ರೀತಿಯಲ್ಲಿ ನಾವು ಸುಖ ದುಃಖಗಳ ಬಗ್ಗೆ, ಶೀತ ಉಷ್ಣಗಳ ಬಗ್ಗೆ, ಈ ದ್ವಂದ್ವಗಳ ಬಗ್ಗೆ ನಾವು ಸಹನೆ ಇರುವುದಿಲ್ಲ ನಮಗೆ. ಒಂದನ್ನು ಕಂಡ್ರೆ ಯಾಕೆ ಸಿಕ್ಕಾಪಟ್ಟೆ ಮಳೆ ಬಂತು ಅಂತಾದ್ರೆ ಅದನ್ನು ಬೈಯುವುದಕ್ಕೆ ಶುರು ಮಾಡ್ತೇವೆ. ಎಂಥ ಶನಿ ಮಳೆ ಬಿಡುವುದೇ ಇಲ್ಲ, ಜಿಗಿ ಜಿಗಿ ಅಂತ ಬರ್ತಾ ಇದೆ ಸತ್ತು ಅಂತ ಅದನ್ನು ಬೈತಾ ಇರ್ತೇವೆ. ನಮ್ಗೆ ಯಾರು ಬೈಯುವುದಕ್ಕೆ ಸಿಗದೆ ಹೋದ್ರೆ ಪ್ರಕೃತಿಯೇ ಸಾಕಾಗ್ತದೆ. ಸರಿ ಮಳೆ ನಿಂತಿದ್ದು ಚಳಿ ಶುರು ಆಯ್ತು ಅಂತ ಅಂದ್ಕೊಳ್ಳುವ, ಚಳಿಯನ್ನು ಬೈಯುವುದಕ್ಕೆ ಶುರು ಮಾಡ್ತೇವೆ. ಎಂತ ಚಳಿ, ಬೆಂಗಳೂರಿನ ಚಳಿ ಅಂದ್ರೆ ಅದೊಂದು ಶನಿ ಅಂತ, ಅದಕ್ಕೆ ಶನಿ ಯಮ ಬೇಡ ಏನೇನು ದೇವತೆಗಳ ಶಬ್ದಗಳುಂಟು, ನಮ್ಗೆ ಆಗದೇ ಇದ್ದ ದೇವತೆಗಳು ಅವರದೆಲ್ಲ ಶಬ್ದವನ್ನು ಇಟ್ಟುಕೊಂಡು ಅದನ್ನು ಬೈತೇವೆ. ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲಿದ್ರೆ ಅದನ್ನು ಬೈಯುವುದೇ, ಎಂತ ಬಿಸಿಲಿದು ಅಂತ. ಒಟ್ಟಿನಲ್ಲಿ ಈ ಮನುಷ್ಯನಿಗೆ ಯಾವುದು ಹೆಚ್ಚು ಆಯಿತು ಅಂತಾದ್ರೆ ಇವನಿಗೆ ಹೆಚ್ಚು ಅಂತ ಅನಿಸಿದ್ರೆ ಸಾಕು, ಅದು ಲೋಕಕ್ಕೆ ಕ್ಷೇಮಂಕರವಾಗಿದ್ದರೂ ಅದರ ಬಗ್ಗೆ ಅಸಹನೆ ಅನ್ನುವುದು ಉಂಟಾಗ್ತದೆ. ಈ ಅಸಹನೆ ಅನ್ನುವುದಕ್ಕೆ ಕಾರಣ ಅವನಿಗೆ ಭಗವದ್ ಜ್ಞಾನ ಇಲ್ಲದೆ ಇರು. ಭಗವಂತನ ಜ್ಞಾನ ಉಂಟಾಯಿತು ಅಂದ್ರೆ ಅವನಿಗೆ ಈ ಪ್ರಪಂಚದಲ್ಲಿ ಅಸಹನೆ ಅನ್ನುವುದು ಇರುವುದಿಲ್ಲ. ತಾಳುವಿಕೆ ಅನ್ನುವುದು ಅವನ ಸ್ವರೂಪ ಧರ್ಮವಾಗ್ತದೆ. ದಾಸರು ಇದರ ಬಗ್ಗೆ ಒತ್ತಿ ಹೇಳ್ತಾರೆ, ತಾಳುವಿಕೆಗಿಂತಧಿಕ ತಪವು ಇಲ್ಲ. ಎಲ್ಲ ತಪಸ್ಸಿಗಿಂತ ಎತ್ತರದ ತಪಸ್ಸು ಅಂದ್ರೆ ತಾಳುವಿಕೆ, ಸಹನೆ. ಅಸಹನೆ ಅನ್ನುವುದೇ ಮನುಷ್ಯನಿಗೆ ಸಿಕ್ಕಿರುವ ಶಾಪ. ಅಸಹನೆಯಿಂದಾಗಿಯೇ ಮನುಷ್ಯ ಸರಿಯಾದ ಸಾಧನ ಮಾರ್ಗದಲ್ಲಿ ಸಾಗುವುದಿಲ್ಲ. ಅವನು ಒಂದು ಸಾಧನ ಮಾರ್ಗದಲ್ಲಿ ಸಾಗ್ತಾ ಇದ್ದಾನೆ ಅಂತ ಅಂದುಕೊಳ್ಳಿ. ಆ ಸಾಧನ ಮಾರ್ಗದಲ್ಲಿ ಸಾಗಿ 1 ತಿಂಗಳಾಯಿತು, 2 ತಿಂಗಳಾಯಿತು, 3ನೇ ತಿಂಗಳಿಗೆ ಬಂದ ಅವನಿಗೆ ಅಸಹನೆ ಪ್ರಾರಂಭ ಆಗಿದೆ. ಅದು ಒಂದೇ ಏಕತಾನತೆ ಬಂದ ಕೂಡಲೇ ಅಲ್ಲಿ ಆತ ಅಸಹನೆಯನ್ನು ಕಾಣ್ತಾನೆ. ಯಾವಾಗ ಅಸಹನೆ ಉಂಟಾಗ್ತದೆ ತಾನಾಗಿ ಮಾರ್ಗ ತಪ್ತಾನೆ. ತಪ್ಪಿದ ಮಾರ್ಗ ಎಲ್ಲಿಯ ತನಕ ಹೋಗ್ತದೆ ಅಂದ್ರೆ ಇವ ಎಲ್ಲಿಂದ ಹೊರಟಿರ್ತಾನೋ ಅಲ್ಲೇ ಬಂದು ನಿಂತಿರ್ತಾನೆ. ಕೊನೆಗೆ ಆ ಮಾರ್ಗದಿಂದ ಇನ್ನಷ್ಟು ಕೆಳಗೆ ಹೋಗಿ ಎಲ್ಲಿ ನಿಂತಿದ್ದನೋ ಅದನ್ನು ಮುಟ್ಟುವುದೇ ಕಷ್ಟ, ಅದಕ್ಕೆ ಏನಿರಬೇಕು ಅನ್ನುವಷ್ಟು ಪ್ರಸಂಗಕ್ಕೆ ಬಂದು ಹೋಗ್ತಾನೆ. ಆದ್ರಿಂದ ಮನುಷ್ಯನ ಸಾಧನೆಯಲ್ಲಿ ಸಹನೆ ಅನ್ನುವುದು ಬಹಳ ಮುಖ್ಯವಾಗ್ತದೆ. ಎಲ್ಲಿ ಸಹನೆ? ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಇಲ್ಲಿ ಶೀತ ಉಷ್ಣ ಅನ್ನುವುದು ಶರೀರಕ್ಕೆ ಸಂಬಂಧಪಟ್ಟದ್ದಾದ್ರೆ ಒಳಗಿನ ಸುಖ ದುಃಖಗಳಿಗೆ ಕಾರಣವಾದ ಮನಸ್ಸಿಗೆ ಸಂಬಂಧಪಟ್ಟದ್ದು ಮಾನ ಅಪಮಾನ. ಈತನಿಗೆ ಎಲ್ಲಿ ಗೌರವ ಮಾನ ಸನ್ಮಾನ ಸಿಕ್ಕಿತು ಆ ಕಡೆ ಅವನು ಹೆಚ್ಚು ಆಕೃಷ್ಟನಾಗ್ತಾನೆ. ಎಲ್ಲಿ ಅಪಮಾನವಾಗ್ತದೆ ಆ ಕಡೆಗೆ ಬೆನ್ನು ಹಾಕ್ತಾನೆ. ವಸ್ತುತಃ ಯಾರು ಈ ತಾಳುವಿಕೆ ಅನ್ನುವ ಸ್ಥಿತಿಗೆ ಬಂದಿರ್ತಾನೆ, ಸಹನೆ ಅನ್ನುವ ಎತ್ತರಕ್ಕೆ ಬಂದಿರ್ತಾನೆ, ಅವನಿಗೆ ಮಾನ ಅಪಮಾನಗಳು ಸಮಾನವಾಗಿರ್ತಾನೆ. ಮಾನ ಅನ್ನುವುದು ಅದರಲ್ಲಿ ಎಷ್ಟು ಗುಣಾಂಶಗಳಿದ್ದಾವೋ ಅಷ್ಟೇ ದೋಷವೂ ಇದೆ. ಅಪಮಾನ ಅನ್ನುವಲ್ಲಿ ಎಷ್ಟು ದೋಷ ಇದೆಯೋ ಅಷ್ಟೇ ಗುಣವೂ ಇದೆ ಅನ್ನುವುದನ್ನು ಆತ ಮನಗಡ್ತಾನೆ. ಯಾಕಂದ್ರೆ ಅಪಮಾನವಾದದ್ದಿಂದಲೇ ಎಷ್ಟೋ ಜನ ಎತ್ತರಕ್ಕೆ ಬಂದದ್ದು. ಅವನು ಇತಿಹಾಸ ಪುರಾಣಗಳನ್ನು ಕೇಳುವುದೆಲ್ಲ ಇದಕ್ಕೋಸ್ಕರ. ಧ್ರುವನನ್ನು ನೋಡ್ತೇವೆ. 5ನೇ ವರ್ಷದ ಬಾಲಕನಾಗಿದ್ದಾಗಲೇ ಧ್ರುವನಿಗೆ ಅತ್ಯಂತ ಅಸಹನೀಯವಾದ ಒಂದು ಅಪಮಾನ ಆಗಿ ಹೋಯಿತು. ಆ ಅಪಮಾನದ ಕಾರಣದಿಂದಲೇ ಆತ ಜಗತ್ ಪೂಜ್ಯನಾಗಿ ಇವತ್ತು ಜಗತ್ತಿಗೆ ಮಾರ್ಗದರ್ಶಕನಾಗಿ ಧ್ರುವ ತಾರೆಯಾಗಿ ನಿಂತಿದ್ದಾನೆ. ಮನುಷ್ಯ ದಾರಿ ತಪ್ತಾನೆ. ದಾರಿ ತಪ್ಪಿದ ವ್ಯಕ್ತಿಗೆ ಇದೇ ದಾರಿ, ಇದೇ ಉತ್ತರತ್ತಾದ ದಿಕ್ಕು ಅಂತ ತಿಳಿಸುವುದೇ ಧ್ರುವ. ಹಿಂದಿನ ಕಾಲದಲ್ಲಿ ಹಡಗಿನಲ್ಲಿ ಸಮುದ್ರಯಾನ ಮಾಡ್ತಾ ಇದ್ದವರಿಗೆ ದಾರಿ ತಪ್ತದೆ. ಸಮುದ್ರದಲ್ಲಿ ಗಾಳಿ ಎಳೆದ ಹಾಗೆ ಎಳ್ಕೊಂಡು ಹೋಗ್ತಾನೆ. ಗಾಳಿ ನಿಂತಾಗ ಮತ್ತೆ ನಾವು ನಮ್ಮ ಊರಿನ ದಾರಿ ಯಾವುದು ಅಂತ ಅವರಿಗೆ ಸಂಶಯ ಬರ್ತದೆ. ಆವಾಗ ಧ್ರುವ ನಕ್ಷತ್ರವನ್ನು ನೋಡಿ ಇದು ಉತ್ತರ ದಿಕ್ಕು ಅಂತ ತೀರ್ಮಾನ ಮಾಡಿ, ಆ ಉತ್ತರ ದಿಕ್ಕಿಗೆ ಅದು ಉತ್ತರವಾದ್ರೆ ಇದು ಪೂರ್ವ ಅಂತ ತೀರ್ಮಾನ ಮಾಡಿ ತಮ್ಮ ಊರಿನ ಕಡೆಗೆ ಸಾಕ್ತಾನೆ. ನಾವು ಧ್ರುವತಾರೆಯನ್ನು ಮುಟ್ಟಲಾರೆವು, ಆದ್ರೆ ಧ್ರುವತಾರೆ ನಮ್ಮ ಮುಂದೆ ಇದ್ರೆ ನಾವು ದಾರಿ ತಪ್ಪುವುದಿಲ್ಲ. ಹಾಗಾಗಿ ನಾವು ಅನೇಕರನ್ನು ಇವರು ಸಮಾಜದ ಧ್ರುವತಾರೆ ಅಂತ ಉಲ್ಲೇಖ ಮಾಡುವುದು ಮುಂದಿದೆ. ಮಾರ್ಗದರ್ಶಕರು ಅನ್ನುವ ಅರ್ಥದಲ್ಲಿ
ಹಾಗೆ ಯಾವುದೇ ಒಂದು ಸ್ಥಾನ ಮಾನ ಅನ್ನುವುದು, ಅವಮಾನ ಅನ್ನುವುದು ಅದನ್ನು ಧ್ರುವತಾರೆಯಾಗುವ ಎತ್ತರಕ್ಕೆ ತಂದುಕೊಳ್ಳಲಿಲ್ವಾ? ಹಾಗೆ ಎಷ್ಟೋ ಸನ್ಮಾನ ಅನ್ನುವುದು ಅವರ ಅಧಪಾತಕ್ಕೂ ಕಾರಣವಾದದ್ದಿಲ್ವ ಇತಿಹಾಸದಲ್ಲಿ? ನಹುಷನೆಂಬ ರಾಜ ಅವನು ಮಾಡಿದ ಸಾಧನೆಯ ಕಾರಣದಿಂದ ಅವನನ್ನು ಕೊಂಡೋಗಿ ದೊಡ್ಡ ಸನ್ಮಾನ ಮಾಡಿದ್ರು. ಎಲ್ಲಿ ಇಟ್ರು ಅಂದ್ರೆ ದೇವಲೋಕದ ಸಿಂಹಾಸನದಲ್ಲಿ ಕೂರಿಸಿದ್ರು. ಇದರ ಪರಿಣಾಮ ಏನಾಯಿತು? ಆತ ಹೆಬ್ಬಾವಾಗಿ ಭೂಮಿಗೆ ಬೀಳಬೇಕಾದ ಪ್ರಸಂಗ ಬಂತು. ಒಂದು ಯುಗದಲ್ಲ, 2 ಯುಗದ ಕಾಲದ ತನಕ ಆತ ಹೆಬ್ಬಾವಾಗಿ ಭೂಮಿಯಲ್ಲಿ ಬಿಡಬೇಕಾಯಿತು. ಹಾಗಾದ್ರೆ ಒಂದು ಸನ್ಮಾನ ಅನ್ನುವುದು ಆತನ ಅಧಪಾತಕ್ಕೂ ಕಾರಣವಾಗಿತ್ತು. ಯಾವಾಗ ಸನ್ಮಾನ ಅನ್ನುವುದು ಅವನ ಗರ್ವಿಷ್ಠತೆಗೆ, ಆತನ ಮದವನ್ನು ಹೆಚ್ಚಿಸುವುದಕ್ಕೆ ಕಾರಣವಾಯಿತು ಅಂತಾದ್ರೆ ಅಧಪಾತಕ್ಕೆ ಹೇತುವಾಗ್ತದೆ. ಅವಮಾನ ಅನ್ನುವುದು ಅವನ ಗರ್ವವನ್ನು ಬೀಳಿಸಿತು ಅಂತಾದ್ರೆ ಅವನ ಉತ್ಕರ್ಷಕ್ಕೂ ಹೇತುವಾಗ್ತದೆ. ಅದನ್ನ ಮಾನ ಅಪಮಾನ ಅನ್ನೋದು ದೇವರು ಕೊಡತಕ್ಕಂತಹ ಪರೀಕ್ಷೆಗಳು. ಒಂದು ಕಲ್ಲು ಅದು ಪ್ರತಿಮೆಯಾಗಬೇಕು ಅಂತಾದ್ರೆ ಅದಕ್ಕೆ ಪೆಟ್ಟು ಬೀಳಬೇಕು, ಜೊತೆಗೆ ಅದಕ್ಕೆ ಗಂಧದ ಲೇಪವಾಗಬೇಕು, ಅದಕ್ಕೆ ಎಣ್ಣೆಯನ್ನು ಲೇಪಿಸಬೇಕು, ಅದಕ್ಕೆ ಬೆಣ್ಣೆಯನ್ನು ಲೇಪಿಸಬೇಕು. ಆ ರೀತಿ ಒಳ್ಳೆಯ ಸನ್ಮಾನವೂ ಆಗಬೇಕು, ಪೆಟ್ಟು ಬೀಳಬೇಕು. ಹೇಗೋ ಹಾಗೆ ಮನುಷ್ಯ ಒಂದು ಉತ್ಕೃಷ್ಟವಾದಂತಹ ಪ್ರತಿಮೆಯ ಸ್ಥಾನದಲ್ಲಿ ರಾರಾಜಮಾನನಾಗಬೇಕು ಅಂತಾದ್ರೆ ಅವನಿಗೆ ಮಾನ ಅಪಮಾನ ಎರಡೂ ದೇವರು ಕೊಡುವಂತಹದ್ದು. ದೇವರು ಕೊಟ್ಟ ಸನ್ಮಾನವನ್ನು ನಾನು ಸ್ವೀಕರಿಸಿದೆ, ಅವಮಾನವನ್ನು ನಿರಾಕರಿಸಬೇಕು. ಯಾಕೆ? ಎರಡೂ ದೇವರು ಕೊಟ್ಟರು. ಈ ರೀತಿಯ ಭಾವಕ್ಕೆ ಏರುವುದು ಇದು ಸಹನೆಯಲ್ಲಿರಬೇಕಾದ ಮನೋಧರ್ಮ. ಆ ರೀತಿಯಲ್ಲಿ ಒಬ್ಬ ದೇವರನ್ನು ಪ್ರಸನ್ನೀಕರಿಸಿಕೊಂಡಂತಹ ವ್ಯಕ್ತಿ ಇರ್ತಾನೆ. ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನ. ಇವನಲ್ಲಿರುವ ಗುಣಧರ್ಮಗಳು ಮತ್ತು ಮುಂದುವರಿಸಿದರು. ಜ್ಞಾನ ವಿಜ್ಞಾನ ತೃಪ್ತಾತ್ಮ, ಇವನು ಯಾವತ್ತೂ ಕೂಡ ತೃಪ್ತ ಆತ್ಮ, ಇವನ ಮನಸ್ಸು ಸಂತೃಪ್ತವಾಗಿರುತ್ತದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತೃಪ್ತನಿದ್ದಾನೋ ಅತೃಪ್ತನಿದ್ದಾನೋ ಅನ್ನುವುದಕ್ಕೆ ಕನ್ನಡಿಯಾಗಿ ಆತನ ಕಣ್ಣು ಮೂಗು ಮುಖಗಳಿರ್ತಾವೆ. ಅವನ ಮುಖ ನೋಡಿದ ಕೂಡಲೇ ಇವನು ಸಂತೃಪ್ತನಾದಂತಹ ವ್ಯಕ್ತಿ ಗೊತ್ತಾಗಿರುತ್ತದೆ. ಅವ ಬಾಯಿಯಲ್ಲಿ ನನಗೆ ಅಂಥ ಸಂಸಾರ ಇದೆ, ಇಂಥ ಒಳ್ಳೆ ಅನುಕೂಲತೆಗಳಿದ್ದಾವೆ, ಎಲ್ಲಾ ನಾನು ಜೀವನದಲ್ಲಿ ತೃಪ್ತ ಅಂತ ಬಾಯಲ್ಲಿ ಹೇಳ್ತಾನೆ. ಆದ್ರೆ ಕಣ್ಣು ಮೂಗು ಮುಖಗಳನ್ನು ನೋಡಿದಾಗ, ಅವನ ಈ ಅಷ್ಟೇ ಭಾವಗಳನ್ನು ಗಮನಿಸಿದಾಗ ಇವನಲ್ಲಿ ಎಷ್ಟು ಅತೃಪ್ತಿ ಮನತುಂಬಿದೆ ಅನ್ನುವುದನ್ನು ನಾವು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಮುಖವು ಮನಸ್ಸಿನ ಕನ್ನಡಿ ಅಂತ ನಾವು ಹೇಳ್ತೇವೆ. ಒಬ್ಬ ವ್ಯಕ್ತಿ ಈಗ ಸಾಮಾನ್ಯವಾಗಿ ಧ್ಯಾನದಲ್ಲಿ ಯಾರು ತೊಡಗಿರ್ತಾನೆ ಅವನ ಮುಖ ಅದು ನಗುತ್ತಾ ಇದೆಯೋ ಅನ್ನುವ ರೀತಿಯ ಮಂದಹಾಸದಿಂದ ಯುಕ್ತವಾಗಿರುತ್ತೆ. ಮುಖ ಅಂತಹ ಮಂದಹಾಸದಿಂದ ಯಾಕೆ ಕೂಡಿರ್ತದೆ? ಯಾಕಂದ್ರೆ ಅವನ ಮನಸ್ಸು ಅಷ್ಟು ತೃಪ್ತವಾದ ಸ್ಥಿತಿಯಲ್ಲಿರ್ತದೆ, ಆನಂದವನ್ನು ಅನುಭವಿಸ್ತಾ ಇರುತ್ತದೆ. ಆ ಸಂತೃಪ್ತಿ ಅನ್ನುವುದು ಈ ಭಗವಂತನ ಪ್ರಸನ್ನತೆಯನ್ನು ಸಂಪಾದಿಸಿಕೊಂಡ ವ್ಯಕ್ತಿಯಲ್ಲಿ ಯಾವತ್ತೂ ಇರ್ತದೆ. ನಮ್ಮಲ್ಲಿ ಯಾವುದೋ ಒಂದು ಬೆಳಗಿನ ಹೊತ್ತು ಬೆಳಗ್ಗೆ ಎದ್ದಾಗ ಒಂದು ಸಲ ಏನು ಪ್ರಸನ್ನನಾಗಿರ್ತಾನೆ, ಸಾಯಂಕಾಲ ಆಗುವಾಗ ಅವನ ಮುಖವನ್ನು ನೋಡಿದ್ರೆ ಪ್ರೇತದ ಮುಖ ನೋಡಿದ ಹಾಗೆ ಆಗ್ತದೆ ಅಂತ ನಮ್ಮಲ್ಲಿ ಅನೇಕರು ಇರ್ತಾರೆ. ಇವನು ಆಗಲ್ಲ. ಜ್ಞಾನ ವಿಜ್ಞಾನ ತೃಪ್ತಾತ್ಮ, ಜ್ಞಾನದಿಂದ ಮತ್ತು ವಿಜ್ಞಾನದಿಂದ ಸಂತೃಪ್ತವಾದಂತಹ ಮನಸ್ಕನಾಗಿದ್ದಾನೆ. ಜ್ಞಾನ ಮತ್ತು ವಿಜ್ಞಾನ, ದೇವರ ಬಗ್ಗೆ ಸಾಮಾನ್ಯವಾದ ಜ್ಞಾನವನ್ನು ಜ್ಞಾನ ಅಂತ ಕರೀತಾರೆ. ದೇವರ ಅಂತಸ್ತತ್ವವನ್ನು ಅರಿತವನನ್ನು ವಿಜ್ಞಾನಿ ಅಂತ ಕರೀತಾರೆ, ವಿಶೇಷವಾದ ಜ್ಞಾನ. ಇನ್ನೊಂದು ಅರ್ಥವನ್ನು ರಾಯರು ಹೇಳ್ತಾರೆ. ಜ್ಞಾನ ವಿಜ್ಞಾನ ಅಂದ್ರೆ, ಜ್ಞಾನ ಅಂದ್ರೆ ಎಲ್ಲೆಡೆ ಇರತಕ್ಕಂತಹ ದೇವರ ಬಗ್ಗೆ ಜ್ಞಾನ. ವಿಜ್ಞಾನ ಅಂದ್ರೆ ಆ ಎಲ್ಲ ವ್ಯಕ್ತಿಗಳಲ್ಲೂ ಪರಸ್ಪರ ಇರುವ ಭೇದದ ಜ್ಞಾನ. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅನ್ನುವುದು ಜ್ಞಾನ, ಎಲ್ಲರಲ್ಲಿರುವ ಪರಮಾತ್ಮನಿಗಿಂತ ಭಿನ್ನನಾಗಿ ಆಯಾ ಜೀವನಿದ್ದಾನೆ ಅನ್ನುವುದು ವಿಜ್ಞಾನ. ಹೀಗೆ ಜ್ಞಾನ ವಿಜ್ಞಾನ ಈ ಎರಡು ಇದ್ದಾಗ ಅವನು ಸಂತೃಪ್ತ ಆತ್ಮನಾಗಿರ್ತಾನೆ. ಜ್ಞಾನ ವಿಜ್ಞಾನ ಅನ್ನುವುದು ಅನೇಕ ಅರ್ಥದಲ್ಲಿ ಬಿಡಿಸಿಕೊಳ್ಳುವಂತಹದ್ದು. ಜ್ಞಾನ ವಿಜ್ಞಾನ ಅನ್ನುವುದು ಭಗವಂತನ ಷಡ್ಗುಣೇಶ್ವರ್ಯಗಳಲ್ಲಿ ಸೇರಿರುವಂತಹದ್ದು. ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಉಲ್ಲೇಖ ಮಾಡಿದ್ದಾರೆ. ಅಂತಹ ಭಗವಂತನ ಜ್ಞಾನ ಭಗವಂತನ ವಿಜ್ಞಾನ ಇದರಿಂದಾಗಿ ತೃಪ್ತಾತ್ಮನಾಗಿದ್ದಾನೆ. ಆದ್ದರಿಂದಲೇ ಆತ ಕೂಟಸ್ಥನಾಗಿದ್ದಾನೆ. ಕೂಟಸ್ಥ ಅನ್ನುವುದಕ್ಕೆ ಅನೇಕ ಅರ್ಥ ಇದೆ. ಒಟ್ಟು ನಿರ್ವಿಕಾರ ಅನ್ನುವ ಅರ್ಥವನ್ನು ಇಲ್ಲಿ ತಗೊಂಡ್ರೆ ಸಾಕು. ಕೂಟ ಅಂದ್ರೆ ಅವ್ಯಾಕೃತ ಆಕಾಶ. ಅವ್ಯಾಕೃತ ಆಕಾಶ ಹೇಗೆ ನಿರ್ವಿಕಾರವಾಗಿರುತ್ತದೋ ಅದಕ್ಕೆ ವಿಕಾರವೆಂಬುದು ಇಲ್ಲ ಹೇಗೋ ಹಾಗೆ ಈತನಲ್ಲಿ ಸುಖ ದುಃಖಾದಿಗಳಿಂದ ಯಾವ ವಿಕಾರವೂ ಉಂಟಾಗುವುದಿಲ್ಲ. ಕಾರಣ ಏನು? ವಿಜಿತೇಂದ್ರಿಯ, ಇಂದ್ರಿಯಗಳೆಲ್ಲ ಅವನ ಹಿಡಿತದಲ್ಲಿದ್ದಾವೆ. ಅಂಥವನನ್ನು ಯುಕ್ತ ಯೋಗಿ ಅಂತ ಕರೀತಾರೆ. ಅವನ ವಿಶೇಷತೆ ಏನು ಅಂದ್ರೆ ಸಮಲೋಷ್ಟಾಶ್ಮ ಕಾಂಚನ,
ಅವನ ಮುಂದೆ ಬಂಗಾರವನ್ನು ಒಂದು ಬಟ್ಟಿಯಲ್ಲಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಮಣ್ಣಿನ ಹೆಂಟೆಯನ್ನಿಟ್ಟು ಮತ್ತೊಂದರಲ್ಲಿ ಕಲ್ಲನ್ನು ಹಾಕಿಟ್ರೆ ಅವನಿಗೆ ಮೂರರಲ್ಲಿ ಯಾವ ವ್ಯತ್ಯಾಸವೂ ಕಾಣಿಸುತ್ತದೆ. ಬಂಗಾರ ಅಂದ್ರೆ ಏನು? ಅದು ಒಂದು ಕಲ್ಲು, ಒಂದು ಥರದ ಕಲ್ಲು ಅಷ್ಟೇ. ಭೂಮಿಯಲ್ಲಿ ಸಿಕ್ಕಿದ ಗಟ್ಟಿಯಾದ ಅಂಶಗಳನ್ನು ಬೇರ್ಪಡಿಸಿ ಗುಣಧರ್ಮ ವಿಶೇಷದಿಂದ ಪ್ರತ್ಯೇಕೀಕರಿಸಿದ ಮಣ್ಣಿನ ಒಂದು ಭಾಗ ಅಂತ ಅವನಿಗೆ ಅದು ಮಣ್ಣೆ, ಇದು ಮಣ್ಣೆ, ಇದು ಮಣ್ಣೆ. ಮಣ್ಣೆ ಸಹಸ್ರಾರು ವರ್ಷಗಳ ನಂತರ ಕಲ್ಲಾಯಿತು, ಕಲ್ಲೇ ಸಹಸ್ರಾರು ವರ್ಷಗಳ ನಂತರ ಕಾಂಚನವಾಯಿತು, ಅಂದ್ರೆ ವಜ್ರವಾಯಿತು ಅಂತ ಅರ್ಥ. ಇಲ್ಲಿ ಕಾಂಚನ ಅನ್ನುವ ಶಬ್ದಕ್ಕೆ ಬಂಗಾರ ಅಂತ ಅಷ್ಟೇ ಅರ್ಥ ಅಲ್ಲ, ವಜ್ರವು ಕೂಡ ತುಂಬಾ ಬೆಲೆ ಬಾಳುವ ವಸ್ತು ಅಂತ ಅರ್ಥ. ವಜ್ರ ಅದು ಕಲ್ಲೆ, ಮಣ್ಣು ಅದು ಕಲ್ಲೆ, ಮಣ್ಣೇ ಕಲ್ಲಾಗಿ ಕಲ್ಲೇ ವಜ್ರವಾಯ್ತಲ್ವ. ಅದೆಷ್ಟೇ ವರ್ಷಗಳು ಕಳೆದ ಹೋದ ಹಾಗೆ ಅದು ವಜ್ರವಾಯ್ತಲ್ಲ. ಹಾಗಾದ್ರೆ ಮಣ್ಣಿಗೂ ಕಲ್ಲಿಗೂ ವಜ್ರಕ್ಕೂ ಏನು ವ್ಯತ್ಯಾಸ ಇದೆ? ಎಲ್ಲ ಕಲ್ಲೆ. ಹಾಗಾದ್ರೆ ಇದಕ್ಕೆ ಇಷ್ಟು ಬೆಲೆ. ವಜ್ರ ಸಿಕ್ಕಿದಾಗ ಪ್ರಾಣ ಹೋದ್ರೂ ವಜ್ರ ಬಿಡಲಾರೆ ಅಂತ ಹೇಳುವಷ್ಟೆಲ್ಲ ಯಾಕೆ ಬಂತು? ಅಭಿಮಾನದಿಂದ ಬಂತು. ಇವ ಅಭಿಮಾನವನ್ನು ಬಿಟ್ಟ. ಅಭಿಮಾನ ತ್ಯಾಗವನ್ನು ಮಾಡಿದಂತಹ ವ್ಯಕ್ತಿಗೆ ಸಮಲೋಷ್ಟಾಶ್ಮಕಾಂಚನ. ಲೋಷ್ಠ ಅಂದ್ರೆ ಮಣ್ಣಿನ ಹೆಂಟೆ, ಅಶ್ಮ ಅಂದ್ರೆ ಕಲ್ಲು, ಕಾಂಚನ ಅಂದ್ರೆ ವಜ್ರ ಬಂಗಾರ ಮೊದಲಾದಂತಹ ಬೆಲೆ ಬಾಳುವ ವಸ್ತುಗಳು. ಇವು ಇಷ್ಟು ಕೂಡ ಇವನಿಗೆ ಸಮ. ಅದ್ಯಾವುದರಲ್ಲೂ ಅವನಿಗೆ ಆಸಕ್ತಿ ಇಲ್ಲ. ಆ ರೀತಿಯಲ್ಲಿರತಕ್ಕಂತಹ ವ್ಯಕ್ತಿಯನ್ನು ನಾವು ಯೋಗಿ ಅಂತ ಕರೀತೇವೆ. ಅಂಥವನು ಯೋಗಾರೋಹವನ್ನು ಮಾಡಿದ ವ್ಯಕ್ತಿ. ಅಂತಹ ಯೋಗಾರೋಹ ಮಾಡುವುದಕ್ಕೆ ಬೇಕಾದ ಮನೋನಿಗ್ರಹವನ್ನು ಮತ್ತು ಇಂದ್ರಿಯ ನಿಗ್ರಹವನ್ನು ಪ್ರಥಮ ನಾವು ಸಂಪಾದಿಸಿಕೊಳ್ಳತಕ್ಕದ್ದು ಅನ್ನುವುದು ಈ 8 ಶ್ಲೋಕದ ತನಕದ ಶ್ರೀಕೃಷ್ಣನ ಅಭಿಪ್ರಾಯವಾಗಿದೆ. ಇದರ ಮುಂದೆ ಯೋಗದ ನಿರೂಪಣೆ ಪ್ರಾರಂಭ ಆಗ್ತದೆ. ಅದನ್ನು ಮತ್ತೆ ನಾಳೆ ಸರಿಯಾಗಿ 4:15 ಸೇರಿದಾಗ ಗಮನಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.